ಸುಖವ ಪಡೋದೇಹರೇ ಸನ್ಮುಖದ ಪ್ರಜೆಗಳು ಸುಖವ ಪಡೋದೇಹರೇ ಅಂದ್ರೇಂದ್ರ ಸುಖವ ಪಡೋದೇಹರೇ ಸನ್ಮುಖದ ಪ್ರಜೆಗಳು ಸುಖವ ಪಡೋದೇಹರೇ ಸುಖವ ಪಡೋತಾ ಸನ್ಮುಖಿಗಳಾಗುತ್ತ ಸುಖವ ಪಡೋತಾ ಸನ್ಮುಖಿಗಳಾಗುತ್ತ ಪ್ರಕಟ ವೈಭವದಿಂದ ಮೆರೆಯದೆ ಅಂದ್ರ ಪ್ರಕಟ ವೈಭವದಿಂದ ಮೆರೆಯ ದೇರರಂತೆ ಧಾರುಣಿಯಳು ಅಂದ್ರ ದೇರರಂತೆ ಧಾರುಣಿಯಳು ಸುಖವ ಪಡುತ್ತೀಯರೇ ಸನ್ಮುಖದ ಪ್ರಜೆಗಳು ಸುಖವ ಪಡುತ್ತೀಯರೇ ಅಂದ್ರ ಧೀರನಾಗಿ ದಾರುಣಿಯಳು ಧೀರನಾಗಿ ದಾರುಣಿಯ ಕಾರ್ಯದಲ್ಲಿ ಅವರು ರಾಜರಂತೆ ಬಾಳುತ್ತೀರ್ಪರು ಸುಖವ ಪಡುತ್ತೀಯರೇ ಸನ್ಮುಖದ ಪ್ರಜೆಗಳು ಸುಖವ ಪಡುತ್ತೀಯರೇ ಅಂದ್ರ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ ಸೇವದಿಂದ ಇರುವರಿ ಅದನ್ನು ತಿಳಿಸುವವರಾಗಿ ಅಪ್ಪಣೆ ಮಹಾಪ್ರಭು. ಬೆಳೆಗಳು ಬೆಳೆದು ಎಲ್ಲ ಸುಖದಿ ಮಾಡುವರಯ್ಯ ಕೇಳೋ ರಾಜೇಂದ್ರ ಕೇಳುವೆ ವಿವಾರ ಕೇಳೋ ರಾಜೇಂದ್ರ ಕೇಳುವೆ ವಿವಾರ ಕೇಳೋ ರಾಜೇಂದ್ರ ಮಹಾಪ್ರಭು ಬರಯ್ಯ ಕೇಳೋ ರಾಜೇಂದ್ರ ಕೇಳುವೆ ವಿವಾರ ಕೇಳೋ ರಾಜೇಂದ್ರ ಕೇಳುವೆ ವಿವಾರ ಕೇಳೋ ರಾಜೇಂದ್ರ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ ಆ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ಸುಖದಿಂದ ಬಾಳುತ್ತಿರುವರು. ಮತ್ತೇನಪ್ಪಣೆ? ನಿನ್ನಂತ ಅಗಾಧ ಸೂರ್ಯನಾದ ಮಂತ್ರಿಯು ನನ್ನ ರಾಜ ಆಸ್ಥಾನದಲ್ಲಿರುವಕ್ಕೆ ನನಗೂ ನನ್ನ ರಾಜಕ್ಕೂ ಕೊಂದು ಕೊರತೆ ಎಂದರೇನು? ನಿಮ್ಮ ಪೀಠವನ್ನು ನೀವು ಪರಿಗಣಿಸರ ಮಹಾಪ್ರಭು. ಸೈನ್ಯಾದಿನಾಥಾನೆ ನಮ ಸೈನ್ಯದ ಯೋರವ ಬೇಳೇ ಬೇಳೇ ಸೈನ್ಯಾದಿನಾಥಾನೆ ನಮ ಸೈನ್ಯದ ಯೋರವ ಬೇಳೇ
ಪ್ರೀತಿಯ ಹೇಳೇ ಸೈನ್ಯಾಧೀನ ನಮ್ಮ ಸೈನ್ಯದ ಇವರವ ಹೇಳೇ ಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರು ಅದನ್ನು ತಿಳಿಸೋರಾಗಿ ಜ್ಞಾಪಿಸುವನ ಮಹಾಪ್ರಭು. ಗಳೆಯನೆತ್ತಿದ ಮುದದ ಮಹಾಪ್ರಭು ಗದೆಯನೆತ್ತಿದ ಮುದದ ಮತ್ತೆ ಸೈನ್ಯವು ಮೊತ್ತಲಿರುವುದು ರಾಜ. ಎದುರಾಗಿ ಬಂದವರ ಎದೆಯನ್ನು ಸೀಳಿ ಗರ್ಜಿಸುತ್ತಿರುವುದು ನಮ್ಮ ಸೈನ್ಯ. ಲಾಲಿ ಸೈನ್ಯವ ಹಾಗೆವನಿಗ ಬುಬ್ಬ ಲಾಲಿ ಸೈನ್ಯವ ಪ್ರಭು ಬುಬ್ಬ ಲಾಲಿ ಸೈನ್ಯವ ಹಾಗೆವನಿಗ ಬುಬ್ಬ ಲಾಲಿ ಸೈನ್ಯವ ಪ್ರಭು ಸರಿ ಪಸನೆ ಅತ್ತ ಪಾದರು ಬಿಡದು ಪ್ರಭು ಸರಿ ಪಸನೆ ಎತ್ತ ಪದರು ಬಿಡನು ದಂಡಾದಿಂದಲಿ ಪ್ರಭು ದಂಡಾದಿಂದಲಿ ಧ್ವಂಸ ಮಾಡುವೆನು ಬೊಬ್ಬ ಲಾಲಿ ಸೈನ್ಯವ ಹಾಗೆವನಿಗ ಬೊಬ್ಬ ಲಾಲಿ ಸೈನ್ಯವ ಪ್ರಭು ತಂಡಾದಿಗಳ ಮಂಡೆಗಳು ಹಿಡಿಯುತ್ತೆ ಪ್ರಭು ತಂಡಾದಿಗಳ ಮಂಡೆಗಳು ಹಿಡಿಯುತ್ತೆ ದಂಡಾದಿಂದಲಿನ ಧ್ವಂಸ ಮಾಡುವೆನು ಬೊಬ್ಬ ಲಾಲಿ ಸೈನ್ಯವ ಹಾಗೆವನಿಗ ಬೊಬ್ಬ ಲಾಲಿ ಸೈನ್ಯವ ಮಹಾಪ್ರಭು. ಎತ್ತ ನೋಡಲು ಎತ್ತ ನೋಡಲು ಸೇನೆ ಮುತ್ತಲಿರುವುದು ಮತ್ತೆ ಶತ್ರುಗಳು ಲಾಲಿ ಸೈನ್ಯವ ಹಾಗೆವನಿಗ ಬೊಬ್ಬ ಲಾಲಿ ಸೈನ್ಯವ ಮಹಾಪ್ರಭು. ನಮ್ಮ ಸೈನ್ಯವು ಪರ ರಾಜ್ಯವನ್ನು ಜಯಿಸಿ ಮುಂದೆ ಬರುವ ಯುದ್ಧವನ್ನೇ ಬಯಸುತ್ತಿರುವುದು. ಅದು ಅಲ್ಲದೆ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ತಂದಪ್ಪಿಸುವಂತೆ ಮಾಡಿರುವೆನು. ಮತ್ತೇನಪ್ಪಣೆ? ನಿನ್ನಂತ ಅಸಾಧ್ಯ ಸೂರ್ಯನಾದ ಸೈನ್ಯಾಧ್ಯಕ್ಷರು ನಮ್ಮ ರಾಜ್ಯದಲ್ಲಿರುವಾಗೆ ನಮಗೂ ನಮ್ಮ ರಾಜ್ಯಕ್ಕೂ ಕೊಂದು ಕರೆದೆಂದರೆ ನಿಮ್ಮ ಪೀಠವನ್ನು ನೀವು ಪರಿಗಣಿಸಿ. ಮಂತ್ರಿ ಸೈನ್ಯಾಧ್ಯಕ್ಷರೇ, ಅರುಷವಾನೋ ಅರುಷವಾನೋ ಆ ಮಂತ್ರಿ ಸೈನ್ಯಾಧ್ಯಕ್ಷರೇ, ಅರುಷವಾನೋ ಆ ಕರೆಯಲು ಪ್ರಭು ಎಂಬುದೇ ಈ ಪುರವನೇ ನಾಡ್ಬೇನು. ದೊರೆಯಲು ಪ್ರಭು ಎಂಬುದೇ ಈ ಪುರವನೇ ನಾಡ್ಬೇನು. ಹಿರಿಯ ಪಟರನ್ನು ಪರಿಗಿಸಿ ನೋಡಲು ಹಿರಿಯ ಪಟರನ್ನು
ನಾರ್ಬೆನು ಅರುಷವಾನ ನಾರ್ಬೆನು ಅರುಷವಾನ ನಾರ್ಬೆನು ಆ ಆ ರಾಜನು ನಾನಾದೆನು ತೇಜನು ದಾನನಸುತ್ತೆ ರಾಜನು ನಾನಾದೆನು ತೇಜನು ದಾನನಸುತ್ತೆ ವೈರಿಯ ಬಡರನು ಪರಿಸ್ಥಿತಿ ನೋಡಲು ವೈರಿಯ ಬಡರನ್ನು ಪರಿಸ್ಥಿತಿ ನೋಡಲು ಅರುಷವಾನಾದೆನು 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 ಆ ಆ ಬಂದ್ರಿ ಸರಿ ನಿಮ್ಮಿವರ ದೇಶದಿಂದಲೂ ಆ ಶ್ರೀಹರಿ ಕೃಪೆಯಿಂದಲೂ ನಾನು ಧನ್ಯನಾದನು ಮಂತ್ರಿ ಆ ಕಳಿಂಗಪುರದ ಅರಸನಾದ ಸತರಥ ಮಹಾರಾಜನು ದೇಶಾಂತರವಾಗಿ ಹೋಗಿರುವಂತೆ ಆತನ ಮಂತ್ರಿಯನ್ನು ಸದೆ ಪಡೆದು ನಾವು ರಾಜ್ಯವನ್ನು ವಶಪಡಿಸಿಕೊಳ್ಳೋಣ ಒಣವರಾಗಿ ಅಪ್ಪಣೆಯಂತೆ ಆಗಲಿ. ಅಯ್ಯೋ ಪರಮಾತ್ಮ, ಇದೇನಿದು ನಮ್ಮ ಅರಮನೆಯ ಬಾಗಿಲು ಮಾತ್ರ ತೆರೆದಿರುವುದು. ನಮ್ಮ ರಾಜ ರಾಣಿಯವರು ಎಲ್ಲೋ ಹೋದವರು ಇದುವರೆಗೂ ಬಾರದಿರುವರಲ್ಲ. ಇರಲಿ ಮುಂದಕ್ಕೆ ಹೋಗಿ ಹುಡುಕಿಕೊಂಡು ಬರುವೆನು. ಅಯ್ಯ ಈ ಪುರದ ಪ್ರಜೆಗಳೇ, ನಾನು ನಮ್ಮ ರಾಜ ರಾಣಿಯವರನ್ನು ಹುಡುಕಿಕೊಂಡು ಬರುವವರೆಗೂ ಈ ರಾಜ್ಯವನ್ನು ಜೋಪಾನವಾಗಿ ನೋಡಿಕೊಳ್ಳಿ. ಪ್ರಭು ಎಲ್ಲರೂ ಮಾತನಾಡಿ ಪ್ರಭು, ಮಾತನಾಡಿ ಪ್ರಭು. ಎತ್ತ ಪೋದರೋ ಪ್ರಭು ಏನಾದರೋ ಪ್ರಭು ಎಲ್ಲರೂ ಮಾತನಾಡಿ ಪ್ರಭು, ಮಾತನಾಡಿ ಪ್ರಭು. ಪ್ರಭು ಏನಾದರೋ ಪ್ರಭು ಎಲ್ಲರೂ ಮಾತನಾಡಿ ಪ್ರಭು, ಮಾತನಾಡಿ. ಪುರದೋಳ್ ಕಾಣಿಲ್ಲದೋ ಪ್ರಭು ಎಲ್ಲರೂ ಮಾತನಾಡಿ ಪ್ರಭು, ಮಾತನಾಡಿ. ಪುರದೋಳ್ ಕಾಣಿಲ್ಲದೋ ನನ್ನಯ ಮನದೋಳು ಏನಾದ ಪ್ರಭು ಎಲ್ಲರೂ ಮಾತನಾಡಿ ಪ್ರಭು, ಮಾತನಾಡಿ. ಪುರದೋಳ್ ಕಾಣಿಲ್ಲದೋ ನನ್ನಯ ಮನದೋಳು ಏನಾದರೋ ಕಾಣೆ. ಪ್ರಭು ಎಲ್ಲರೂ ಮಾತನಾಡಿ ಪ್ರಭು, ಮಾತನಾಡಿ. ಪ್ರಭು ಎಲ್ಲರೂ ಮಾತನಾಡಿ ಪ್ರಭು, ಮಾತನಾಡಿ. ಪ್ರಭು ಎಲ್ಲರೂ ಮಾತನಾಡಿ ಪ್ರಭು, ಮಾತನಾಡಿ. ರಾಜವನ್ನು ಬಿಟ್ಟು ದೇಶಾಂತರವಾಗಿ ಹೋಗಿರೋದು. ನಿನ್ನ ರಾಜ್ಯವನ್ನು ಬಿಟ್ಟು ಕೊಡು, ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧನಾಗು ಮಹೇಂದ್ರ. ಎಲ್ಲವಾ ಕ್ರೂರೆ, ರಾಜ್ಯವನ್ನು ಮಾತ್ರ ಬಿಡುವುದಿಲ್ಲ, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು ಮಹೇಂದ್ರ, ಸಿದ್ಧನಾಗು ಮಲಾಂಗ, ಸಿದ್ಧನಾಗು. ಕಿರೀಚನೆ ದುರಾತ್ಮನೆ ಕಠೋರ ಕೂಡ ಹೇಳಿಯೇ ನೀಚ ಭಾವದಿಂದ ನಿನ್ನ ನಾಶಗೈವೆನು. ನೀಚ ಭಾವದಿಂದ ನಿನ್ನ ನಾಶಗೈವೆನು. ಸಿದ್ಧನಾಗು.
ಮದಾಂಗಲೆ ಕಠೋರ ಕೂಡ ಹೇಳಿಯೇ ನೀಚ ಭಾವದಿಂದ ನಿನ್ನ ನಾಶಗೈವೆನು ಛೇ ನೀಚ ಭಾವದಿಂದ ನಿನ್ನ ನಾಶಗೈವೆನು ನೀಚನೆ ದುರಾತ್ಮನೆ ಅಗಾರ ಕೂಡ ಹೇಳಿಯೇ ನೀಚ ಭಾವದಿಂದ ನಿನ್ನ ನಾಶಗೈವೆನು ಛೇ ನೀಚ ಭಾವದಿಂದ ನಾಶಗೈವೆನು ಮದಾಂಗಲೆ ನೀಚನೆ ದುರಾತ್ಮನೆ ಅಗಾರ ಕೂಡ ಹೇಳಿಯೇ ನೀಚ ಭಾವದಿಂದ ನಿನ್ನ ನಾಶಗೈವೆನು ಛೇ ನೀಚ ಭಾವದಿಂದ ನಿನ್ನ ನಾಶಗೈವೆನು ಮದಾಂಗಲೆ ಹೆಚ್ಚ ಮಾತನಾಡಬೇಡ ಮುಚ್ಚ ಬಾಯಲೆ ನೀಚ ಭಾವದಿಂದ ನಿನ್ನ ನಾಶಗೈವೆನು ಛೇ ನೀಚ ಭಾವದಿಂದ ನಿನ್ನ ನಾಶಗೈವೆನು ಎತ್ತ ಮಾತನಾಡಬೇಡ ಮುಚ್ಚ ಬಾಯಲೇ ಮದಾಂಗಲೆ ಎತ್ತ ಮಾತನಾಡಬೇಡ ಮುಚ್ಚ ಬಾಯಲೇ ನೀಚ ಭಾವದಿಂದ ನಿನ್ನ ನಾಶಗೈವೆನು ಛೇ ನೀಚ ಭಾವದಿಂದ ನಾಶಗೈವೆನು ನಿರೀಕ್ಷನೆ ದುರಾತ್ಮನೆ ಕಠೋರ ಮದಾಂಗನೆ ರಾಜ್ಯವನ್ನು ಮಾತ್ರ ಬಿಡುವುದಿಲ್ಲ ಯುದ್ಧಕ್ಕೆ ಸಿದ್ಧನಾಗೋ ಸಿದ್ಧನಾಗು ಮದನ ಸಿದ್ಧನಾಗು ಮದಾಂಗ ಆಗಿದ್ದ ಮೇಲೆ ನಿನಗೆ ಯಾವ ಇದ್ದವರು ನನಗೆ ಎಲ್ಲ ಇದ್ದವು ಊರುದು ಮದಾಂಗ ಮಲ್ಲ ಇದ್ದವರು ಮಲ್ಲ ಇದ್ದವು ಊರುದು ಮದಾಂಗ ವೃಷ್ಟಿ ಇದ್ದವರು ಮೋಷ್ಟಿ ಇದ್ದವು ಊರುದು ಮದಾಂಗ ಗದ ಇದ್ದವರು ಗದ ಇದ್ದವು ಊರುದು ಮದಾಂಗ ಆಗಿದ್ದ ಮೇಲೆ ವೃಷ್ಟಿ ಇದ್ದಾಗ ಸಿದ್ಧನಾಗು ಮದನ ಸಿದ್ಧನಾಗು ಮದಾಂಗ ಸಿದ್ಧನಾಗು ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ 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 ಯುದ್ಧಕ್ಕೆ ಬಾರಲೆ ಅನುದಯದಿಂದಲೇ ಅನುದಯದಿಂದಲೇ ತೆಗೆಯಲು ಜ್ಞಾನವ ಈಗಲೇ ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ ಯುದ್ಧಕ್ಕೆ ಬಾರಲೆ 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 ಯುದ್ಧಕ್ಕೆ ಬಾರಲೆ ಅನುನಯದಿಂದಲೇ ಅನುನಯದಿಂದಲೇ ನಿನ್ನಯ ಪ್ರಾಣವ ತೆಗೆದುವೆ ಈಗಲೇ ಬಾರಲೆ ಬಾರಲೆ ಯುದ್ಧಕ್ಕೆ ಬಾರಲೆ ಮದಾಂಗಲೆ ಯುದ್ಧಕ್ಕೆ ಸಿದ್ಧನಾಗೋ ಸಿದ್ಧನಾಗು ಮದನ ಸಿದ್ಧನಾಗು ಮದಾಂಗ ಸಿದ್ಧನಾಗು ಮದನ ಮದಾಂಗಲೆ ಸಿದ್ಧನಾಗು ಮದಾಂಗ ಸಿದ್ಧನಾಗು ಮದಾಂಗ ಮದಾಂಗಲೆ ಸಿದ್ಧನಾಗು ಮದಾಂಗ ಮದಾಂಗಲೆ ಸಿದ್ಧನಾಗು ಮದಾಂಗ ಅಯ್ಯೋ ಪರಮಾತ್ಮ ಕೆಟ್ಟೆನೋ ಮಂತ್ರಿ ಸಹಾಧ್ಯಕ್ಷರೇ ಮಹಾಪ್ರಭು ಯುದ್ಧವನ್ನು ಮಾಡಿ ಮಂತ್ರಿಯನ್ನು ಸದೆಬಡಿಸಬೇಕಾಗಿತ್ತು ರಾಜ್ಯವನ್ನು ವಶಪಡಿಸಿಕೊಂಡು ರಾಜ್ಯಭಾರವನ್ನು ಮಾಡೋಣ ಬರೋರಾಗಿ. ಮಾತಾಯಿ ಬಾ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಐತೆ ಹೌದು ಇರ್ಬೇಕಲ್ಲ ನನ್ನ ಬಿಡ್ಡ ಲೇ ದಂಡ ಹೇ ಎಲ್ಲ ನಿದ್ದೆ ಮಾಡಿರೋದಕ್ಕೆ ಇಷ್ಟೊತ್ತಿಗೆ ಲೇ ದಂಡಪಾಲ ಎಲ್ಲಿ ಗೊಣ್ಣೆ ಸುರಿಸ್ಕೊಂಡು ಗೊಣ್ಣೆ ನೆಕ್ಕೊಂಡು ಕೂತವನ ಏಲಯ್ಯ ಏಲಯ್ಯ ಇಲ್ಲಿ ತಾಗತಾಂಡ ನೀವು ಇರಯ್ಯೋ ಅಲ್ಲ ಕಣಯ್ಯ ಅಪ್ಪ ಕರಿತಾವ್ನಿ ಅಯ್ಯೋಗಿ ಅಂತಾನಲ್ಲ ಅವನು ಇನ್ ಸರಿನ ಅವನಿಗೆ ಲೇ ದಂಡಪಾಲ ಬಾರೋ ಯೋ ಹಾ. ಕಾಫಿ ತಿಂತಾಂಡನು ನಾನು ಏನೋ ಕಾಫಿ ತಿಂತಾಂಡ ಕಾಫಿ ಕುಡಿಯೋದು ಕೂಡ ತಿಲ್ಲದಲ್ಲ ಲೇ ಬಾರೋ ಬೇಗ ಬಾರೋ ಬಾರೋ ದಂಡ ಅಯ್ಯ ಪತ್ನಿ ಕಾಲ ತಳೆಯ ಅಯ್ಯೋ ಅಯ್ಯಪ್ಪ ಪತ್ನಿ ಕಾಲ ತಳೆಯ ಬತ್ತೀನಿ ಅಯ್ಯ ಬತ್ತೀನಿ ಕಾಲ ತಳೆಯ ಅಯ್ಯೋ ಅಯ್ಯಪ್ಪ ಬತ್ತೀನಿ ಕಾಲ ತಳೆಯ ಆರಕ ಸಿಂಜೀರಿಗೆ ನಾರಿ ಒಯ್ತಾವ ನೀರಿಗೆ ಆರಕ ಸಿಂಜೀರಿಗೆ ನಾರಿ ಒಯ್ತಾವ ನೀರಿಗೆ ನಾರಿವಾಗ
ಜಾರಿವಾಗ ಜೋಕು ನೋಡಿ ಜಾರಿ ಬಿದ್ದೆ ಹಳ್ಳಕ್ಕೆ ಬತ್ತೀನಿ ಅಯ್ಯ ಬತ್ತೀನಿ ತಾಳು ತಳೆಯ ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳು ತಳೆಯ ತಲೆ ಮೇಲೆ ಪೆಟ್ಟಿಗೆ ಕೈಯಲ್ಲಿ ಚಿಟ್ಟಿಗೆ ನಾನು ತಲೆ ಮೇಲೆ ಪೆಟ್ಟಿಗೆ ಕೈಯಲ್ಲಿ ಚಿಟ್ಟಿಗೆ ಗಾಡೆ ಮರೆಯಲ್ಲಿ ನಿಂತುಕೊಂಡು ಹಾಕ್ತಾಳೆ ಚಿಟ್ಟಿಗೆ ಗಾಡೆ ಮರೆಯಲ್ಲಿ ನಿಂತುಕೊಂಡು ಹಾಕ್ತಾಳೆ ಚಿಟ್ಟಿಗೆ ಬತ್ತೀನಿ ತಾಳು ತಳೆಯ ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳು ತಳೆಯ ಬಾಯಲ್ಲಿ ಬಣ್ಣ ಕೈಯಲ್ಲಿ ಸುಣ್ಣ ಬಾಯಲ್ಲಿ ಬಣ್ಣ ಕೈಯಲ್ಲಿ ಸುಣ್ಣ ಮುಂದುಗಡೆ ನಿಂತುಕೊಂಡು ಹೊಡಿತಾಳೆ ಕಣ್ಣ ಮುಂದುಗಡೆ ನಿಂತುಕೊಂಡು ಹೊಡಿತಾಳೆ ಕಣ್ಣ ಬತ್ತೀನಿ ತಾಳು ತೊಳೆಯ ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳು ತೊಳೆಯ ನಮ್ಮಪ್ಪ ಬಂದ ಎಲ್ಲೋದ ಮ್ಯಾಗಲ್ಕ್ ಹೋಗ್ಬಿಟ್ನ ಈಗ ತಾನೇ ಕರ್ದವನಿ ನಮ್ಮಪ್ಪ ಮ್ಯಾಕ್ ಹೋಗ್ಬಿಟ್ನ ನಮ್ಮವನ ಕತೆ ಏನಾಗಲ್ಲ ಎಲ್ಲೋ ಹೋಗ್ಬಿಟ್ಟು ಬಂದೇ ಅಣ್ಣ ನಮ್ಮಪ್ಪ ಯಾಕ ನಮ್ಮಪ್ಪನ್ನ ಲೇ ದಂಡಪಾಲ ಇವಾಗ ಮಾತಾಡಲ್ಲ ಅಂತ ಅಪ್ಪ ಕಡಪ್ಪ ಅಯ್ಯೋ ಎಲ್ಲಿ ಗೊಡ್ಡೆನೂ ಒಂದೂರು ಮಣ ಸುರಿತಾನೆ ಅದ್ರಲ್ಲಿ ಬೇರೆ ಮುದ್ದು ಕೊಡ್ತೀಯಲ್ಲೋ ಯಾಕೆ ಏನಾಯ್ತೆ ಆ ಏನಾಯ್ತೆ ಆ ಗೊಡ್ಡೆನೋ ಚೂರು ಒರೆಸ್ಕೊಂಬರ್ಬೇಕಲ್ವ ಮಗ್ಲಿ ಬೇಡ ಕಣಪ್ಪ ಉಪ್ಪು ಪಂಗ್ ಚೆನ್ನಾಗೈತೆ ಯಪ್ಪ ನಮ್ಗೆಲ್ಲ ಅದಾಗಲ್ಲ ಕೊಡು ಅಪ್ಪ ಹೇಳಪ್ಪ ಯಪ್ಪ ಹೇಳಕ್ಕಂತ ಊಟ ಮಾಡಿಲ್ಲ ಕಣ ಊಟ ಮಾಡಿಲ್ಲ ಕಣ ಹೊಟ್ಟೆ ಮನೇಲಿ ಜರ್ ಬಂದ ಯಾಕಪ್ಪ ಜ್ವರ ಹೊಲ್ತೆ ನಿನ್ ಗೊತ್ತಪ್ಪ ನಂಗೆ ಹೆಂಗ್ ಗೊತ್ತು ಜರ್ ಬಂದ ಆಯ್ತು ಈಗ ಹೇಳು ಹೇಳಪ್ಪ ನೀನು ನಿನ್ನ ದೊಡ್ಡವನು ಒಂದು ಚಿಕ್ಕವನು ಒಂದು ನೀ ಹೇಳಪ್ಪ ನಾನು ಇದ್ದೀನಿ ಏನಪ್ಪ ಮಾಡಬೇಕು ನೀ ಹೇಳು ನಾನು ಕೇಳ್ತೀನಿ ಕೇರ್ಬಾದು ಏನಲ್ಲ ಕೊಡೋ ಹೇಳು ಹೇಳು ನಾ ಹೇಳು ಅಂತ ಹೇಳು ನಾ ಅವನಪ್ಪ ನೀನು ಹೇಳು ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ ನನಗೆ ನನಗೆ ಹೆಂಗೋ ತಮಾಷೆ ಲೂಟಿಸ್ಬಿಟ್ರೆ ನನ್ನ ತಪ್ಪ ಅಲ್ಲ ಕೊಡೋ ಮಗ್ಲೆ ಹೇಳಪ್ಪ ಊರಿಗೆ ನ್ಯಾಯ ಮಾಡ್ತೀನಿ ಊರಿಗೆ ಧನವಂತ ನನಗೆ ಯಾಕೋ ಇಂಥ ಬಿಡ್ಡನ್ನು ಕೊಟ್ಬಿಟ್ಟ ಭಗವಂತ ನಮ್ಮ ಅಮ್ಮಂಗೆ ಕೇಳಪ್ಪ ಕೇಳ್ತೀನಪ್ಪ ನಂಗೆ ಏನು ಗೊತ್ತು ಊಟ ಆದ್ಮೇಲೆ ಹಿಂಗೆ ಹುಟ್ಟುಬಿಟ್ಟಿದೆ ನಂಗೆ ಏನು ಗೊತ್ತಿರ್ತದೆ ಹಾ ಅಲ್ಲ ಇವನು ಮದುವೆ ಮಾಡ್ಕೊಳ್ಳೋ ಟೈಮ್ ಸರಿ ಇಲ್ಲ ನಂಗೆ ಕಾಣಿಸ್ತದೆ ಯಾವತ್ತು ದಾರೆ ಮರ್ತ ಮಾಡ್ಕೊಂಡು ಏನೇನು ಮಾಡ್ಕೊಂಡವಳು ಅಲ್ಲ ಒಬ್ಳಿದ್ರು ತಾನೇ ಇವನಿಗೆ ಲೇ ನಾನು ಏಕಪತ್ನಿ ಹೃದಸ್ಥ ಗೊತ್ತು ಬಿಡಪ್ಪ ಏನಪ್ಪ ಮೊನ್ನೆ ಕರ್ಕೊಂಡು ಹೋಗ್ಬಿಟ್ಟು ಬಾಗ್ಲಲ್ಲಿ ಕುಂಡಿಸ್ಬಿಟ್ಟು ಹೋಗ್ಬಿಟ್ಟು ಬಂದ ಬಿಡ್ತೀರಿ ಅವಳ್ಯಾರಪ್ಪ ಅದು ಆ ಮಾತ ಏನೋ ಕಷ್ಟ ಸುಖ ಏನಂತಾನೆ ಗೊತ್ತಾ ಹಾ ಬಾಗ್ಲತ್ತೆ ಯಾರನ್ನ ಬಂದರು ಕೂಕ್ಕಣ್ಣಂತಾನೆ ಎಲ್ಲ ಇವನ್ ಒಳಗಡೆಗೆ ಹೋಗೋನೆ ಬೇರೆ ಮನೆಗೆ ಮನೆ ಬಿಡದಿರಿ ನಮ್ಮನೆ ಬೆಂಗಳೂರಲ್ಲಿ ಕಕ್ಕ ಬಂದ್ಬಿಟ್ಟು ಏನಂತಾನೆ ಅಲ್ಲೇ ಇರು ಯಾರು ಬಾಗ್ಲಲ್ಲಿ ಕುಂಡಿಸ್ಬಿಟ್ಟು ಒಳಗಡೆಗೆ ಹೋಗ್ಬಿಟ್ಟು ಯಾಕಪ್ಪ ಹೋಯ್ತಾ ಇದ್ದೆ ಅಂದ್ರೆ ಯಾರು ಬಂದ್ರು ಕೂಕ್ಕಣ್ಣಂತಾನೆ ಲೇ ನಾನು ಬಾಲ ಬರೆಯೋದಿ ತೆಗಿಯಕ್ಕೆ ಹುಟ್ಟಿದ್ಯರೋ ಆ ಮೇಷ್ಟು ನೋಡಿದ್ರೆ ಇವ್ನು ನಿನ್ನ ಮಗ ವಯಸ್ಸಾಗದೆ ಒಂದು ಮದುವೆ ಮಾಡು ಅಂತಾರೆ ನೀನು ಈ ಬುದ್ಧಿಗೆ ಮದುವೆ ಬೇರೆ ಕೇಳು ಯಪ್ಪ ಹ್ಞೂ ನೀನೇನು ಬೇಡ ಬಿಡೋ ನಾನು ನೋಡ್ಕೊಂಡಿದ್ದೀನಿ ಏನ ಹುಡುಗಿನ ನೋಡ್ಕೊಂಡಿದ್ದೀನಿ ಮಾಸ್ಟ್ರು ಬರೀ ಮದುವೆ ಮಾಡು ಅಂದ್ರೆ ನಮಗ ನಾನು ನೋಡ್ಕೊಂಡಿದ್ದೀನಿ ಏನ್ನ? ನಾನು ನೋಡ್ಕೊಂಡಿದ್ದೀನಿ ಏನಪ್ಪ ನೋಡ್ಕೊಂಡು ಹುಡುಗಿನ ಹುಡುಗಿನ ಎಲ್ಲಿ ಕಂದ ನಮ್ಮ- ಈ ಸುಂದರ ಮುಖಕ್ಕೆ ಯಾವ ಒಲಿದಂತ ಹುಡುಗಿ ಎರಕಂತ ನಮ್ಮನೇಲಿ ಇಲ್ವೇನಪ್ಪ ನಮ್ಮ ಮನೆಯಲ್ಲ ಚುರುವಾಗಿ ಅಲ್ಲೆಲ್ಲ ಬಿದ್ದೋಗವೆ ಅವ್ಳು ಇಲ್ವಾ ಯಾರ್ಲ ನಿಮ್ಮವ್ವ ಯಾರ ನಮ್ಮ ಅವ್ನ ಮದುವೆ ಆಯ್ತಾರಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀರಾ ತಾನೇ ಹೇಳ್ಕೊಟ್ಟಿದ್ದೀರಾ ಬಾಯಿಲಿ ಹೇಳಪ್ಪ ನಮ್ಮವ್ವನ್ನ ಯಾಕೋ ಮದುವೆ ಮಾಡ್ಕೊಂಡಿದ್ದೀನಿ
ಲೇ ನಿಮ್ಮವು ಮದುವೆ ಮಾಡ್ಕೊಬೋದು ಕಣೋ, ನಮ್ಮವು ನೀನು ಮದುವೆ ಆಗ್ಬಾರ್ದು ಕಣೋ, ನಿನಗೆ ಅಜ್ಜಿ ಕಣೋ. ಸರಿಯಾಗಿ ಪ್ರಾಕ್ಟೀಸ್ ಕೊಟ್ಟಿಲ್ಲ ಇವ್ನಿಗೆ, ಹ್ಞೂನಪ್ಪ. ನಮ್ಮ ಅಪ್ಪಂಗೆ. ಹ್ಞೂ ಹೆಂಗೈತದೆ ಮೇಷ್ಟ್ರೆ, ಇವ್ರು ನಮ್ಮವು ನೀವು ಮದುವೆ ಮಾಡ್ಕೊಬೋದು, ಇವ್ರವು ನಾನು ಮದುವೆ ಮಾಡ್ಕೊಂಡು ಜಾಡ್ಕೋ ಅಂತ ಬಿಡ್ತೀನಿ. ಇನ್ನೊಂದ್ಸರಿ ಹೇಳಿದ್ರಿ ಹೇಳಿದ್ರೆ ಹೇಳಿದ್ರೆ ಈಗ ಹೇಳು ಅದು ಹೇಳು 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 ಹೇಳು. ನಾನು ಹೇಳ್ತೀನಿ, ತಿಳಿದು ಬಿಡು. ಕರ್ಮ ಲೇ ಅಪ್ಪ ಯಪ್ಪ, ಅವ್ರವ್ರು ಮಾಡಿದ್ದೆ ಅವ್ರವ್ರೇ ತಿನ್ಬೇಕು, ಇದು ಕಲಿಯುಗ. ಕರ್ಮ ಆಯ್ತಪ್ಪ. ನಾನು ಎಲ್ಲಾರು ಇವಾಗ ಒಂದ್ ಹೇಳ್ತಾವ್ರೆ ಗೊತ್ತಾ, ಏನಂತ? ಕರ್ಮ ಹಂಗೆ ವಾಪಸ್ ಬರ್ತದೆ. ಹ್ಞೂ ಕರ್ಮ ವಾಪಸ್ ಬಂದದೆ. ನಿನ್ನೆ ಏನ್ ಮಾಡ್ಕೊಬೇಕು? ನಾನು ತಿನ್ಕೋತೀನಿ. ಈಗ ನಿಮ್ಮ ಅಮ್ಮನಿಗೆ ಜ್ವರ ಬಂದವೆ ಅಂತಲ್ಲಪ್ಪ, ಅದಕ್ಕೆ ನಾ ಕೆಲಸ ಮಾಡೋಕ್ಕೆ ಅಂತ ದಾಸಿ ಕರ್ಕೊಂಬಂದಿದ್ದೀನಿ. ದೋಸೆ ತಂದಿದ, ಸಟ್ಟು ಮಸಾಲೆ ಪೇಯ್ನು. ಕರ್ಮ ಲೇ, ಯಾವಾಗೂ ತಿನ್ನೋದ್ರಲ್ಲೇ ಇರ್ತೀಯಲ್ಲೋ, ತಿನ್ನೋದು ಬಿಟ್ಬಿಟ್ಟು ಹೊರಗಡೆ ಬಾರೋ. ಹೊರಗಡೆ ಇವಾಗ ಬರಕಾರ ಕಣಪ್ಪ, ನಾಟಕ ನಡೀತೈತೆ. ಅಯ್ಯೋ ಕರ್ಮ. ಆಯ್ತಪ್ಪ, ಮೇಷ್ಟ್ರು ಹೊಡಿತಾರೆ. ಆಯ್ತು ಕಲ್ದ. ಹೇಳು ನಾನು ಹೇಳೋ ಮಾತು ಕೇಳೋ ಕಲ್ದ. ಹೇಳಪ್ಪ ನೀನು. ನೀನು ಹೇಳ್ತೀನಿರಪ್ಪ. ನಮ್ಮ ಮನೆ ಕೆಲ್ಸಕ್ಕೆ ಹೇಳ್ತಾ ನೋಡಲ್ಲಿ ದಾಸಿನ ಕರ್ಕೊಂಬಂದಿದ್ದೀನೋ. ಯಬ್ಬೋ ಹಾಂ ಇಲ್ಲಿ ಕಳ್ಸಪ್ಪ, ಬಾ ತಾಯಿ. ದೂರದಲ್ಲಿ ನಿಂತ್ಕೊಂಡು ಕಣ್ಕಾವ. ಹ್ಞೂ ನೋಡಪ್ಪ. ಅಯ್ಯಯ್ಯೋ, ನಾವು ನೀನ್ ಎಂತ ಮಾನ್ಗೆಟ್ಟು ಅಂತ ಹೇಳು. ನೋಡ್ಕೊಳಪ್ಪ. ಇವಾಗ ಗೊತ್ತಾಯ್ತಾ, ಇವಾಗ ಗೊತ್ತಾಯ್ತಾ? ಆಯ್ತು ಹಿಂಗೋಯ್ತಾನೆ. ಹಿಂಗ ಹೋಗಿ ಊಸ್ಗೀಸ್ಬಿಟ್ಟಾನ ಕಾಣ್ತದ ವಾಸ್ಟ್. ಆಯ್ತಪ್ಪ ಬಪ್ಪ. ಯಪ್ಪ, ಹೆಣ್ಮಗ ಎಷ್ಟು ಚೆನ್ನಾಗೈತಿ ಅಪ್ಪ. ಇವನ್ ನಮ್ಮ ಅಪ್ಪ ಚೆನ್ನಾಗಿರವೇ ಇಕ್ಕಳೋದು, ಚೆನ್ನಾಗಿರ್ತಿದ್ದಾರೆ ನೀ ಯಾರನ್ನ ಇಕ್ಕಳಲ್ಲ. ಕೆಲಸ ಮಾಡಕ್ಕೆ ನಾನಿನ್ನೇನಂದೆ, ಇವನು ಎಲ್ಗೋ ಹೋಗ್ಬಿಟ್ಟವನಿ. ನಾನು ಪರಸ್ತ್ರೀ ಕೆಲ್ಸಕ್ಕೆ ಅಂತ ಹೇಳಿದ್ರು ನೋಡು. ಅಯ್ಯೋ ಅಪ್ಪ, ಹೆಣ್ಣು ಮಗ ತೂಪರ್ ಕಣಪ್ಪ. ಗೊಂಡಗ ನೋಡಪ್ಪ ಹೆಂಗೈತಿ, ಒಂದು ಮುತ್ತು ಕೊಟ್ಟು ಬಿಡಲ್ಲ. ಬೇಡಪ್ಪ, ಬೇಡ ಕೊಡೋ ನನ್ನ ಮಗನೇ, ಬೇಡ. ನನಗೆ ಕೊಟ್ಟಿರೋದಕ್ಕೆ ಇನ್ನೂ ಗೊಂಡೆ ಹಂಗೆ ಇದೆ. ಆಯ್ತು ಬಿಡು, ಮೇಸ್ಟರು ಬೈತಾರೆ ಬೈತಾರೆ. ಲೇಟ್ ಆಯ್ತು ಅಂತ. ಬೆಳಿಗ್ಗೆ ಗೈತೀನಿ ಯಪ್ಪ, ನನಗೂ. ಪೋ ಏನೇನು ಕೊಟ್ಟೆ? ಅಪ್ಪ ಏನೇನು ಕೊಟ್ಟಿಲ್ಲ ಕಣೋ. ಎಲ್ಲ ಮಡಿಕೊಂಡಿದ್ಯಾ? ಏನಾದ್ರೂ ಹೇಳಕ್ ಬಿಡ್ತೀಯೇನೋ. ನೀನೇ ತಿಂದಾಕೊಟ್ರೆ ನಾವೇನೋ ಕೊಟ್ಟೆ ಅಂತ ಕೇಳಿದ್ರೆ ಅಪ್ಪ. ದುಡ್ಡು ಕೊಟ್ಟೆ ಅಂತ ಹೇಳ್ಬೇಕು ತಾನೇ. ಇಲ್ಲಪ್ಪ, ಏನೂ ಕೊಟ್ಟಿಲ್ಲ ಅಂತ ಅದು ಹೇಳಕ್ ಬರಕ್ಕೆಲ್ಲಪ್ಪ ಬಿಡ್ತೆ ನೀನು. ಅಪ್ಪ ಹೇಳು, ದುಡ್ಡು ಕೊಟ್ಟಿದ್ದೀರಿ ಕಣ. ದುಡ್ಡು ಎಷ್ಟು ಕೊಟ್ಟಿದ್ಯಪ್ಪ? 1 2 3. ಆಯ್ತು ಬಿಡು. ಊಟಕ್ಕೆ ಒಂದು ಪಾವಕ್ಕಿ. ಇದ್ಯಾವ್ದಪ್ಪ ತೋಟು? ಲೇ ಅವನ ತಾಯಿ ಮಗು ಕಣ. ಯಪ್ಪ, ಈ ಅಮ್ಮ ಮನೇಲಿ ಹೆಂಗೋ ಕೆಲಸ ಮಾಡ್ತಾಳೆ, ಕೊಡೋಣ. ಈ ತೋಟ ಏನ್ ಕೆಲಸ ಮಾಡುತ್ತಪ್ಪ? ಏನ ಒಂದು ತಪ್ಪಲೆಯಲ್ಲಿ ಒಂಚೂರು ಎತ್ತಿ ಆ ಮಗುಗೆ ಹಾಕಿದ್ರೆ ಮುಗೀತು ಕಣ. ಅದಕ್ಕೆ ಯಾಕೋ ಇದು ಅಪ್ಪ, ಈ ಅಮ್ಮ ಕೆಲಸ ಮಾಡ್ತಾಳೆ, ಇಲ್ಲಿ ಒಂದ್ ತೋಟ ಬೇಡ ಕಣಪ್ಪ. ಏಯ್ ಹಸಿನ ಜೊತೆ ಬೇಡ ಅಂತ ಅಪ್ಪ. ಲೇ ಬಗ್ಲೆ, ಹಸು ಜೊತೆಗೆ ಕರು ಬೇಡ 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 ಬೇಡ. ನನ್ನ ಮಾತು ಟೈಮ್ ಆಯ್ತದೆ, ಬೇಡ. ಅವ್ಳ ಮೇಸ್ಟ್ ನನ್ನ ಮಾತು ಕೇಳು. ಬೇಡ ಅಂತ ಹೇಳ್ತಾ ಇದ್ದ. ನಿನ್ನ ಬೇಡ ಅಂತ ಯಾವತ್ತಾರ ಇದು ಮಾಡ್ತಿದ್ನಾ? ನಾನು ಅವ್ನು ಬೇಡ ಅಂತ ಹೇಳ್ತಾ ಇರೋದು. ಮಂತೀಗ ಸುಮ್ಮನೆ ಇರಬೇಕು. ಅದಕ್ಕೆ ಏನೋ ಅವ್ನ ಮಗ ಬಿಟ್ಬಿಡು. ಇಲ್ಲ, ಆಗಲ್ಲ. ದಣಿಗಳೇ, ಏನ್ ದನಿಗಳೇ, ದನಿಗಣೆ ಗಿಣಿಗಣೆ ಏನಿಲ್ಲ, ಹೋಗಮ್ಮ. ದನಿಗಳೇ ಅಂತ ಬಂದು ಕರ್ಬ ಸ್ವಾಮಿ, ಹೇಳ. ತಾಯಿಯನ್ನು ಬಿಟ್ಟು ಕಂದನು ಇರುವುದುಂಟೆ? ನಿಮ್ಮ ಕೈ ಮುಗಿದು ಬೇಡುವೆನು. ನಾನು ತಿನ್ನುವ ಅನ್ನದಲ್ಲೇ ನನ್ನ ಮಗನಿಗೂ ಸಹ ಇರಿಸಿ ನಾನು ಪೋಷಿಸಿಕೊಳ್ಳುವೆನು. ಅವನಿರುಳು ಸ್ಥಳ ನಾನು ಅಂತ ಒಳ್ಳೆ ಅಪ್ಪ ಕಿತ್ತೋದ್ ನನ್ನ ಮಗನ ಹೊಟ್ಟೆಲ್ ಹುಟ್ಟಿಲ್ಲ ನಾನು. ನಮ್ಮಪ್ಪ ಫಸ್ಟೇ ಕಿತ್ತೋದವನು. ಅವ್ನು ಹಿಂಗೆ ಹೇಳವನೇ, ಹೇಳು ಒಂದು ಅವಲೆ ಕರ್ಕೊಂಡೋಗಿ ಸೈಡಲ್ಲಿ ಹೇಳ್ದ. ಅವನ್ ತಪ್ಪು ನಂದಲ್ಲ. ಲೇ ಲಲ್ಬಾಲ ಬರೀತಿ ಯಾಕೋ ತೆಗಿತಾ ಇದ್ಯಾ? ನಮ್ಮಪ್ಪ ಅಲ್ವ, ಹೋಲಿ ಬಿಡು. ಅಮ್ಮ, ಸ್ವಾಮಿ, ಇದು ಹಿಡ್ಕೊಂಡ್ರಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತಾಯಿ, ಈ ಮಗುನೆಲ್ಲಾದರೂ ಆರಿ ಅಯ್ಯೋ, ನೀನು ಕೆಲ್ಸಕ್ಕೆ ಬಾತಾಯಿ. ಇಲ್ಲ ಅಂದರೆ
ನೀ ಅಡಿ ಅಡಿ ನಡ್ಮನ್ಗೆ ಇವ್ನು ಇದ್ರ ಎಮ್ಮ ಕೇಳಲ್ಲ ಮೋ ಅಡಿ ನಮ್ಮ ಮೋ ಯಾಕಮ್ಮ ದುಡ್ಡು ಕೊಟ್ಟಿಲ್ವ ನಿಧಾನಕ್ಕೆ ಕೇಳು. ನಿಧಾನಕ್ಕೆ ನಮ್ಮ ಅಪ್ಪ ಕೇಳಕ್ ಏನೈತೆ ನಿಧಾನಕ್ಕೆ ಕೇಳು. ಬೆಳಿಗ್ಗೆ ಸಿಟ್ಟು ಬರ್ತದೆ ಅಷ್ಟೇ ಬಾ ಏಯ್ ಹೋಗ ಬಂದ್ ನೀನು ಆಯ್ತಪ್ಪ. ಹೆಣ್ಮಕ್ಳಿಗೆ ಹಂಗೆ ಕೇಳ್ರಿ ಯಾರು ಕೇಳಲ್ಲ ಮೋ ಬರಮ್ಮ ಶಾಂತಿನಪ್ಪ. ನೀವು ಕೋಪಿಸಬೇಡಿ. ಏಯ್ ಎಲ್ಲಾದ್ರೂ ಹೋಗಿ ಕಕ್ಕಬಾಮ ಯಾರಿಗಾರ ಮಾಡ್ಬಿಡಣ ಏಯ್ ಹೋಗ ಸ್ವಾಮಿ ಕಂದ, ದಯ ಮಯ ಈಶಾ ದೇವಾಲಯ ಮಯ ಈಶಾ ಮಯ ಈಶಾ ದೇವಾಲಯ ಮಯ ಈಶಾ ಪಾಪ ವಿನಾಶ ಪಾರ್ವತೀಶ ಪಾಪ ವಿನಾಶ ಪಾರ್ವತೀಶ ಕೃಪೆ ತೋರಯ್ಯ ದೇವನೇ ಹೋಗ ಕೃಪೆ ತೋರಯ್ಯ ದೇವನೇ ಅಪರಾಧವ ಮನ್ನಿಸಿ ತಾಳು ಅಪರಾಧವ ಮನ್ನಿಸಿ ತಾಳು ದಯ ಮಯ ಈಶ ದೇವಾಲಯ ಮಯ ಈಶ ತಾಯಿ ಯಾರೋ ತಂದೆ ಯಾರೋ ತಾಯಿ ಯಾರೋ ತಂದೆ ಯಾರೋ ಬಂಧು ಬಳಗ ಯಾರೋ ನಮಗೆ ಬಂಧು ಬಳಗ ಯಾರೋ ನಮಗೆ ಅಪರಾಧವ ಮನ್ನಿಸಿ ತಾಳು ಅಪರಾಧವ ಮನ್ನಿಸಿ ತಾಳು ದಯ ಮಯ ಈಶ ದೇವಾಲಯ ಮಯ ಈಶ ಅಮ್ಮ ಅಮ್ಮ ಈ ಮಾತ್ಮರು ನನ್ನನ್ನು ಹೊಡೆಯುತ್ತಿರುವರು ತಾಯಿ ಅಯ್ಯೋ ಕಂದ, ನಿನ್ನ ಗೋಳನ್ನು ನಾನು ಹೇಗೆ ತಾನೇ ಸಹಿಸಲಪ್ಪ. ನಡೆ ಮಗನೇ, ಇಲ್ಲಿರುವುದು ಬೇಡ. ಆದರೂ ಸಾಕಿಕೊಳ್ಳುವ ಪುಣ್ಯಾತ್ಮರಿದ್ದರೆ ಅವರಿಗೆ ನಿನ್ನನ್ನು ಕೊಟ್ಟು ಬಿಡುವೆನು. ನಡೆ ಕಂದ. ಬಾರಮ್ಮ ನಮ್ಮ ಅಪ್ಪ ಬೈತಾನೆ ಸ್ವಾಮಿ ಅಯ್ಯ, ನಿಮ್ಮ ಮನೆಯ ಅನ್ನದ ಋಣವು ನನ್ನನ್ನು ಸಾಕಷ್ಟು ಬಾಧಿಸುತ್ತಿರುವುದು ಸ್ವಾಮಿ. ಆದ್ದರಿಂದ ದಯವಿಟ್ಟು ನನ್ನನ್ನು ಕಳುಹಿಸಿಕೊಡಿ ಸ್ವಾಮಿ. ಅಯ್ಯ, ಇದರಲ್ಲಿ ನಾನು ಮಾಡಿದ ಅಪರಾಧವೇನಯ್ಯ? ಸ್ವಾಮಿ, ನಿಮ್ಮದು ಯಾವ ಅಪರಾಧವೂ ಇಲ್ಲ. ಆದರೆ ನನ್ನನ್ನು ನಿಮ್ಮ ಮನೆಯ ಅನ್ನದ ಋಣವು ಸಾಕಷ್ಟು ಬಾಧಿಸುತ್ತಿರುವುದು ಸ್ವಾಮಿ. ಅಯ್ಯ ಸ್ವಾಮಿ, ನೀನು ನಮ್ಮ ಮನೆಗೆ ಕಾಲಿಟ್ಟ ಮೇಲೆ ದವಸ ಧಾನ್ಯಗಳು ಹಣ ಕಾಸುಗಳು ತುಂಬಿ ತುಳ್ಕಾಡುತ್ತಿರುವುದಲ್ಲಯ್ಯ. ಇದರಲ್ಲಿ ನಾನು ಮಾಡಿದ ಅಪರಾಧವೇನಯ್ಯ? ನಿಮ್ಮದು ಅಪರಾಧವು ಏನಿಲ್ಲವೂ ಸ್ವಾಮಿ. ದಯವಿಟ್ಟು ನನ್ನನ್ನು ಕಳುಹಿಸಿಕೊಡಿ. ಅಯ್ಯ, ಆಗಿದ್ದ ಮೇಲೆ ಕೊಡು, ಕಂಬಳಿಯನ್ನು ತೊಣ್ಣೆಯನ್ನು ಕೊಡು. ತೆಗೆದುಕೊಳ್ಳುವರಾಗಿ ಸ್ವಾಮಿ. ಅಯ್ಯ, ಇದು ತೆಗೆದುಕೊಳ್ಳಿ. ನಾನೊಂದು ಮಾತು ಹೇಳುವೆನು ಕೇಳು. ಹೇಳಿ ಸ್ವಾಮಿ. ಅಯ್ಯ, ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಹಾಕಿದವರಿಗೆ ಅನ್ಯಾಯ ಮಾಡಬೇಡ. ಮುಂದೆ ಆ ಭಗವಂತನು ನಿನಗೆ ಒಳ್ಳೆಯದು ಮಾಡುವನು. ಹೋಗಿ ಬಾರಯ್ಯ, ನಿನಗೆ ಮಂಗಳ. ಹಾಗಲಿ ಸ್ವಾಮಿ, ನಾನಿನ್ನು ಹೋಗಿ ಬರುವೆನು ಸ್ವಾಮಿ. ಪಾಪಿಯಾದ ಎನ್ನ ನೀನು ಕೈಯ ಬಿಟ್ಟೆಯ, ಶಾಂತಿದಾತನೇ ಶನಿರಾಜನೇ. ಪರಮಾತ್ಮ, ಪಾಪಿಯಾದ ಎನ್ನ ನೀನು ಕೈಯ ಬಿಟ್ಟೆಯ, ಶಾಂತಿದಾತನೇ ಶನಿರಾಜನೇ. ಪರಮಾತ್ಮ,
ಸ್ವರಾಜ್ಯ ಮದ ಗರ್ವದಿಂದ ನಿನ್ನ ಜರಿಸೆನೋ ಯೌವನದ ಮದದಿಂದ ನಿನ್ನ ನುಡಿಸೆನೋ ನಾನು ಮಾಡಿದ ತಪ್ಪಿಗೆ ನೀನು ಆ ಪರಮಾತ್ಮ ನಾನು ಮಾಡಿದ ತಪ್ಪಿಗೆ ನೀನು ಪರಮಾತ್ಮ ಬೇಗ ಬಂದು ರಕ್ಷಿಸು ಎನ್ನ ಶಾಂತಿದಾಸನೇ ಶನಿರಾಜನೇ ಪಾಪಿಯಾದ ಎನ್ನ ನೀನು ಕೈಯ ಬಿಟ್ಟೆಯ ಶಾಂತಿದಾಸನೇ ಶನಿರಾಜನೇ ಸಾರು ಮಾಡಬಡ್ಡಿ ಮಗನಾಲ ಕತ್ತೆಯ ಹೊಡ್ಕೊಂಡು ಬಟ್ಟೆಯ ಎತ್ಕೊಂಡು ಕತ್ತೆಯ ಹೊಡ್ಕೊಂಡು ಬಟ್ಟೆಯ ಎತ್ಕೊಂಡು ನಿತ್ಯವ ಮಡಿಮಾಳ ಪುರುಷ ಕಾಲ ನಿತ್ಯವು ಮಡಿಮಾಳೋ ಪುರುಷ ಕಾಲ ಅಜ್ಜಾಲಿಯ ಸಮದು ದೊಡ್ಡ ಕಾಲ ಅನೆಲ್ಲಾರು ಮಾಡಬಡ್ಡಿ ಮಗನಾಲ ಅಲಕ್ಷಾರ ಓ ನಕ್ಷಾರ ಮಾಡಬಡ್ಡಿ ಮಗನಾಲ ಸಾಕಪ್ಪೋ ಸಾಕು ಈ ಆಳ್ ಚಾಕ್ರಿನೂ ಸಾಕು ಕೆಲಸನೂ ಸಾಕು ಏನ್ ಹೇಳ್ತೀರ ಭಗವಂತಣ್ಣ ಕೋಳಿ ಕುಕ್ಕನ್ನಾಗ ಹೋದ್ರೆ ಕಾಗೆ ಕುಕ್ಕನ್ನ ಗಂಡ ನಿಂತಿ ನಡ ಎಲ್ಲ ಬೆರ್ಕತ್ ಏನ್ ಮಾಡಿ ಭಗವಂತಣ್ಣ ಉಗಾದಿ ಬಂದು ಊರ ಬಗ್ಲೆಲ್ಲ ಕುಂತದೆ ಇತ್ತ ಕತ್ತೆನೇ ಮೇಯಿಸ್ತು ಇತ್ತ ಬಟ್ಟೆನೇ ಒಗಿಲು ಇತ್ತ ಹೊಡೆದೇನೆ ಎತ್ತು ಯಾವ ಕೆಲಸ ಮಾಡಿ ಅವ್ರು ಬಿಡ್ಲಿ 3 ದಿವ್ಸಕ್ಕೆ ಹೋಗಿದ್ ಬರ್ತೀನಿ ಅಂತ ಬಡ್ಡಿ 3 ತಿಂಗಳಾಯ್ತು ಇನ್ನೂ ಬಂದಿಲ್ಲ ಯಾವ ಕೆಲಸ ಮಾಡಿ ಯಾವ್ದು ಬಿಡೋದು ಓ ಲಕ್ಷ್ಮೀ ಸದ್ದು ಪದ್ದು ಹೊರಗೋಗಿದ್ದಾಳ ಏನೋ ಗೊತ್ತಿಲ್ಲ ಬುದ್ಧಿ ಇನ್ನೊಂದ್ಸರಿ ಜೋರಾಗಿ ಕೂಗ್ತಿದ್ದಾಡ್ರಿ ಓ ಲಕ್ಷ್ಮೀ ಓಹೋ ಬತ್ತಾರ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ಕುಡ್ಬಿಡ್ತೀನಿ ನೋಡು 3 ದಿನ ಹೋಗಿದ್ದೆ ಅಂತ 3 ದಿನ ಮಕ ಮಾಡ್ಕೊಂಡ್ ಕೂತಿದ್ಯಾ 6 ತಿಂಗಳ ಕನ ಮುದೇವೆ 3 ದಿವ್ಸಕ್ಕೆ ಹೋಗಿದ್ ಬರ್ತೀನಿ ಅಂತ ಹೋದಳು 3 ತಿಂಗಳು ಬಂದಳು ಹೇಳ್ರವ ಸರಿಕಿತ್ತಿರು ನೀವಾರೇ ಹೇಳಿ ಅಪ್ಪನ ಮನೆಗೆ ಹೋಗಿ ನೀವು ಹಿಂಗೆ ಮಾಡಿರಾ ಏನು ಮಾಡ್ಲಿ ತವ್ರ ಮನೆಯಲ್ವ ಪ್ರೀತಿ ಜಾಸ್ತಿ ಅದಕ್ಕೆ ಹೋಗಿದೆ ಉಗಾದಿ ಬಂದು ಊರ್ ಬಾಕ್ಲಲ್ಲಿ ಕುಂತದೆ ಕೂತ್ಕೊಳ್ಳಿ ಅದಕ್ಕೆ ನಾನು ಗೌರಿಗೆ ಹೋಗಿದ್ದೆ ಇದು ನಾನು ಕತ್ತೆನೇ ಮೇಯಿಸ್ತು ಬಟ್ಟೆನೇ ಒಗಿಲು ಹೊಡ್ದೇನೆ ಎತ್ಲು ಯಾವ ಕೆಲಸ ಮಾಡಿ ಯಾವ್ದು ಬಿಡ್ಲಿ ಅಂತ ನಿನಗೆ ಯಾವ್ದು ಇಷ್ಟ ಬರ್ತದೆ ಅದನ್ನ ಮಾಡಿ ಯಾವ್ದು ಇಷ್ಟ ಬರಲ್ಲ ಬಿಟ್ಟು ಬಿಡು ಅಲ್ಲ ನಿನ್ನ ಅದಕ್ಕೆ ಕಟ್ಕೊಂಬಂದ ಇರೋದು ಅಂತ ನಾನು ಕಟ್ಕೊಂಡೆ ಇದರಿಂದ ಏನ್ ಕೊಡ್ಸಿದ್ಯಾ ನೀನು ಏನ್ ಬೇಕು ಅದೆಲ್ಲ ಕೊಡ್ಸಿವ್ನಿ ಏನೇನ್ ಕೊಡ್ಸಿದ್ಯಾ ಈಗ ಹಬ್ಬ ಬಂದಿದೆ ಅಡ್ದೆ ಎತ್ಬೇಕು ಈಗ ಕತ್ತೆ ಮೇಯಿಸಿಯೋ ಇಲ್ಲ ಅಡ್ದೆ ಎತ್ತಿಯೋ ಯಾವ ಕೆಲಸ ಮಾಡಿ ಯಾವ್ದು ಬಿಟ್ಟು ಹೇಳು ಎರಡೂ ಮಾಡಕ್ಕಿಲ್ಲ ನನ್ನ ಕೈಲಿ ಆಗಕ್ಕಿಲ್ಲ ಅವೆಲ್ಲ ಇರ್ಲಿ ಓಲಿ ನಮ್ಮ ಮದುವಾಗಿ ಎಷ್ಟು ವರ್ಷ ಆಯ್ತೆ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ನಮ್ಮ ಅಪ್ಪ ಈ ಸ್ಕೂಲ್ ಕಳ್ಸಿಲ್ಲ ನೀನೇ ಹೇಳು ಏ ಎಷ್ಟಾಯ್ತು ನನಗೂ ಮರ್ತ್ಬಿಟ್ಟಿನಿ ಒಂಚೂರು ಹೇಳಿ ಹಂಗೂ ನನಗೂ ಗ್ಯಾಪ್ ಸತ್ತಿ ಕಮ್ಮಿ ಆಲೆಯ
ಎಷ್ಟಾಯ್ತು ಅಂತ ಗೊತ್ತಿಲ್ವಾ? ಎಷ್ಟಾಯ್ತು ಅಂತ ಗೊತ್ತಿಲ್ಲ. 13 17 ಆಯ್ತು. 13 12 ಹೆಂಗ ಆದದಪ್ಪ? 12 ಹೋಗಿ 13 ಆಯ್ತದ, 13 12 ಆದದ ಬಾಯಸ್ನ. ನಮ್ಮಪ್ಪ ಹಂಗೆ ಹೇಳ್ಕೊಟ್ಟಿರೋದು. ಓ ನಿಮ್ಮ ಅಪ್ಪ ಕೆಳ್ಳಿಂದ ಮೇಕೆ ಹಂಗೆ ಹೇಳ್ಕೊಟ್ಟಿರೋದು. ಸರಿ ಸರಿ. ನೀನ್ ನಮ್ಮ ಅಕ್ಕನ್ ನೋಡಕ್ ಬಂದ್ ತೆಂಗಿ ಮಾಡ್ಕೊಂಡಿ ಅಯ್ಯ ಮದ್ವೆನ ಇಲ್ಲ ಅದೆಲ್ಲ ಇರ್ಲಿ. ಮದುವಾದ ಹೊಸ್ತಲ್ಲಿ ಒಂದ ಹಂಗೆ ಒಂಚೂರು ಆಡಿದಾರ, ಹಂಗೆ ಒಂಚೂರು ಆಡೆ. ಯಾವ್ದು? ಯಾವ್ದಾರ ಒಂದ್ ಬಿಸಾಕು. ನೀನ್ ಇದನ್ನ ಕೆಳಗ್ ಬಿಸಾಕು. ನನ್ನ ಕೈಲಿ ಮಾಡಕ್ ಆಗಕ್ಕಿಲ್ಲ ಮಾವ. ಇನ್ಯಾತ್ ಕಟ್ಕೊಂಡಿರೋದು ಅಂತ ನನಗ ಅದಾಗೈತೆ, ಇದು ಮಾಡಕ್ ಆಗಲ್ಲ. ಏನ್ ನಮ್ಮ ಅಪ್ಪ ಕೊಟ್ಟ, ನಮ್ಮ ಅಪ್ಪ ಕೊಟ್ಟ. ಏನ್ ನಿಮ್ಮ ಅಪ್ಪ ಕೊಟ್ಟಿರೋದು? ಏನ್ ಕೊಟ್ಟಿರೋದು ನಿಮ್ಮ ಅಪ್ಪ ಕೊಡಕ್ ಇನ್ನೇನು? ಒಂದು ಒಡಕಲು ಉಬ್ಬೆ, ಆಮೇಲೆ ಒಂದು ಕುಂಡು ಕತ್ತೆ, ಆ ಕೆರೆ ಹಿಂದ್ಗಡೆ ಇಷ್ಟ ಆಗಲ್ಲ ಗದ್ದೆ. ಎಷ್ಟಾಗ್ಲ ನಮ್ಮ ಅಪ್ಪ ಕೊಟ್ಟ ಮಾವ. ನಮ್ಮ ಅಪ್ಪ ಕೊಟ್ಟ, ನಮ್ಮ ಅಪ್ಪ ಕೊಟ್ಟ. ಇಲ್ಲ ನಿಮ್ಮ ಅಪ್ಪ ಕೊಟ್ಟಿರೋದು. ಇರೋ ಗದ್ದೆಲೆ ಬೆಳೆ ತೆಗಿತಿಲ್ಲ ನೀನು ಬಾಯಿಲ ಹತ್ರಕ್ಕೆ. ಬಾಯಿಲ್ ಬಾವ. ಈಗ ಇಲ್ಲ ಕತ್ತೆ ಮೇಯ್ಸು, ಇಲ್ಲ ಅಡ್ದೆ ಎತ್ತು, ಇಲ್ಲ ಅಂದ್ರೆ ಬಟ್ಟೆ ಹೋಗಿ ನೋಡು. ನನಗೆ ಇದಾಗೈತೆ, ನಾನು ಅದು ಮಾಡಲ್ಲ. ಯಾಕೆ? ನನಗೂ ಇದಾಗೈತೆ ಮಾವ. ನಾನು ಬೇರೆ ಈಗ 3 ತಿಂಗಳಾಗೈತಿ. ಬರೀ 3 ಹ್ಮ್. ನಾನು 9 ತುಂಬೋಗದೆ ಅಂತಿದ್ದೆ, ಬರೀ 3 ಅಂತೆ. ನೀನು 9 ತಿಂಗಳು ಹೊರಗೆ ಕಳ್ಸಿರ ಆಗ ಬಂದಿರೋ. ನೀನು 3 ತಿಂಗಳು ಕಳ್ಸಿದ್ಯಲ್ಲ ಮಾವ. ಈಗ ನೋಡು ಕತ್ತೆ ಮೇಸಕ್ಕೆ ಎಲ್ಲಾರ ಒಂದು ಹುಡ್ಕೊ ಬರ್ತೀನಿ ಬಾ. ಆಯ್ತು, ಕರ್ಕೊಂಬತ್ತೆ ಗಟ್ಟು ಮುಟ್ಟಿ ಹಾಕಿ ಕರ್ಕೊಂಬ. ಕತ್ತೆ ಮೇಯಿಸ್ಬೇಕು, ಮನೆ ಕೆಲಸ ಮಾಡ್ಬೇಕು, ಒಳಗೆ ಹೊರಗೆ ಎರಡೂ ಮಾಡ್ಬೇಕು. ಸರಿಯಾಗಿ ಕೊಡ್ಲ ಅಪ್ಪ, ಒಳಗೆ ಹೊರಗೆ ಎಲ್ಲ ಮಾಡ್ಬೇಕಂತ. ಸರಿಯಾದ ಭೂಮ ಬೇಕಂತ. ಈ ಭೂಮ ಇರುವಾಗ ಸರಿಯಾದ ಇನ್ಯಾವ ಬೇಕು ಅಂತ. ನೀನು ಒಳ್ಳೆಲೆ ಬಟ್ಟೆ ಒಗ್ದು ಸುಸ್ತಾಯ್ತಿಯಲ್ಲ, ಮನೇಲಿ ಮಾಡೋದ್ ಬೇಡವಾ? ಮನೇಲೂ ಮಾಡ್ತೀನಿ, ಬಟ್ಟೆನೂ ಒಗಿತೀನಿ. ಬಟ್ಟೆನೂ ಒಗಿತೀಯ. ನೋಡು ಎಷ್ಟು ವರ್ಷ ಕರ್ಕೊಂಬತ್ತಿ ಹೇಳು. ಅದಿರ್ಲಿ. ನೋಡು ನೋಡು ನೋಡು, ನನ್ ಕೈ ಹೋದಂಗೆ ನಡಕ್ತಿದ್ಯಾ? ನನ್ ಕೈ ಹೋದಂಗೆ ನಡಕ್ತೈತಿ ನಿಂದೆಲ್ಲ. ನನ್ ಕೈ ಹೋದಂಗೆ ನಿನ್ ಕಣ್ಣು ಹೋಗ್ಲಿ. ಅಲ್ಲಿ ನೋಡಲ್ಲಿ ಯಾರೋ ಅಮ್ಮ ಅಪರೂಪಕ್ಕೆ ಊರಲ್ಲಿ ಹೊಸ ಹೆಂಗಸು ಅನಿಸ್ತದೆ. ಯಾಕೆ ಕತ್ಕೊಂಬತ್ತಾಳೆ ಆ ಮಗ? ಕರ್ಕೊಂಡು ಕೇಳು. ಪರಮಾತ್ಮ ಏನ್ ಮಾಡಲಿ, ನನ್ನ ಕಂದನನ್ನು ಯಾರಿಗೆಂದು ಮಾರಲಿ, ನಾನೇಗೆ ಜೀವಿಸಲಿ? ಲಕ್ಷ್ಮಿ ಯಾವ ಅಮ್ಮ ಅಳ್ತಾ ಬರ್ತಾರಂಗದೆ ನೋಡಿ, ಏನ್ ವಿಚಾರಿಸ್ಯ? ಯಾರವ ನೀನು? ನಮ್ಮೂರ್ಗೆ ಹೊಸ ಹೆಂಗಸು ತರ ಕಾಣ್ತೀಯ, ಈ ರೀತಿ ಹತ್ಕೊಂಬತ್ತಿದ್ಯಾ? ತಾಯಿ, ನಾನು ಓರ್ವ ನಿರ್ಗತಿ. ಇದು ಇವನ್ ಕೈಲಿ ಹಾಕಕ್ಕಿಲ್ಲ, ಇವನ್ ಬೇರೆ ಬರ್ತಾನಿಲ್ಲ ಅಲ್ಲಾಡ್ಸಕ್ಕೆ. ಹೇಳವ. ನನ್ನ ಕಂದನನ್ನು ಮಾರುತ್ತಿರುವ ಯಾರಾದ್ರೂ ತೆಗೆದುಕೊಳ್ಳುವ ಪುಣ್ಯಾತ್ಮರಿದ್ದರೆ ನನ್ನ ಕಂದನನ್ನು ಸಾಕಿಕೊಂಡು ಪುಣ್ಯ ಕಟ್ಟಿಕೊಳ್ಳಿ. ಅಲ್ಲ ಕಣವ, ಮಕ್ಳಿಲ್ಲ ಅಂತ ಕಂಡ್ಕೊಂಡೆ ದೇವ್ರ ಕೈ ಮುಗಿತಾರೆ. ನೀನ್ ನೋಡ್ರಿ ಇರೋವನ್ ಮಗಿನ್ ಮಾರ್ತೀನಿ ಅಂತೀಯಲ್ಲವ, ಯಾಕವ? ಜೊತೆಯಲ್ಲಿ ನಾನು ಬರ್ಲ? ನೀನೇನ್ ಮಾಡಕ್ ಬಂದೆ? ಮೂಸಕ್ ಬಂದೆ. ತಾಯಿ, ನಾನಿರುವ ಮನೆಯವರಿಗೆ ನನ್ನ ಕಂದಮ್ಮನು ಹೊರೆಯಾಗಿರುವುದಂತೆ. ಒಂದು ತುತ್ತು ಅನ್ನವನ್ನು ಹಾಕಲು ಸಹ ಅವರು ಹಿಂದೆ ಮುಂದೆ ನೋಡುತ್ತಿರುವರು. ಆದ ಕಾರಣ
ನನ್ನ ಕಂದನನ್ನು ಮಾರುತ್ತಿರುವೆನು. ದಯಮಾಡಿ ಸ್ವೀಕರಿಸಿ ಅವನನ್ನು ಸಾಕಿಕೊಳ್ಳುವರಾಗಿ. ತಾಯೇ, ಹಂಗಾದ್ರೆ ನಮ್ಮ ಮನೇಲಿ ಒಬ್ಬ ಕತ್ತೆ ಮೇಯ್ಸಕ್ ಒಂದು ಹುಡುಗ ಬೇಕು, ಕಳ್ಸ್ಕೊಡ್ತಾಯಿ, ನಾವು ಸಾಕತ್ತೀನಿ, ಕಳ್ಸ್ಕೊಡು. ಅಯ್ಯೋ ಪರಮಾತ್ಮ, ರಾಜಾದಿರಾಜನ ಮಗನಾಗಿ ಜನಿಸಿ ನನ್ನ ಕುಮಾರನು ಕತ್ತೆ ಮೇಯಿಸುವ ಪಾಡಾಯಿತೆ. ಪರಮಾತ್ಮ, ಕುಮಾರ ಅವರ ಮನೆಗೆ ಹೋಗುವೆ ಮಗನೇ, ಕತ್ತೆಗಳನ್ನು ಮೇಯಿಸಿ. ಮಡಿವಾಳ ರಾಮನಿಗೆ ಕಲ್ಸಾಡಮ್ಮ, ಮಡಿವಾಳ ರಾಮನಿಗೆ ಕಲ್ಸಾಡಮ್ಮ, ಹಿರಿದಾರು ನಿನ್ನನ್ನು ಸಾಕಿನಮ್ಮ, ಕಲ್ಸಾಡಮ್ಮ ಸಾಕಿನಮ್ಮ. ಅಮ್ಮ, ಮಡಿವಾಳ ರಾಮನಿಗೆ ಕಲ್ಸಾಡಮ್ಮ, ಅಮ್ಮ ಮಡಿವಾಳ ರಾಮನಿಗೆ ಕಲ್ಸಾಡಮ್ಮ, ಹಿರಿಯಾರು ನಿನ್ನನ್ನು ಸಾಕಿನಮ್ಮ, ಕಲ್ಸಾಡಮ್ಮ ಸಾಕಿನಮ್ಮ. ತಂದೆ ತಾಯಿ ಬಂಧು ಬಳಗ ಯಾರಿರಮ್ಮ, ತಂದೆ ತಾಯಿ ಬಂಧು ಬಳಗ ಯಾರಿರಮ್ಮ, ಹಿರಿದಾರು ನಿನ್ನನ್ನು ಸಾಕಿನಮ್ಮ, ಕಲ್ಸಾಡಮ್ಮ ಸಾಕಿನಮ್ಮ. ಮಡಿವಾಳ ರಾಮನಿಗೆ ಕಲ್ಸಾಡಮ್ಮ, ಮಡಿವಾಳ ರಾಮನಿಗೆ ಕಲ್ಸಾಡಮ್ಮ, ಹಿರಿಯಾರು ನಿನ್ನನ್ನು ಸಾಕಿನಮ್ಮ, ಕಲ್ಸಾಡಮ್ಮ ಸಾಕಿನಮ್ಮ. ಅಮ್ಮ ಅಮ್ಮ ಮಡಿವಾಳ ನನಗೆ, ಅಮ್ಮ ಅಮ್ಮ ಮಡಿವಾಳ ಮನೆಗೆ ನನ್ನನ್ನು ಕಳಿಸಬೇಡ ತಾಯಿ, ಕಳಿಸಬೇಡ, ಹಿರಿದಾರು ನಿನ್ನನ್ನು ಸಾಕ್ತೀನಿ ತಾಯಿ. ಅಯ್ಯೋ ಪರಮಾತ್ಮ, ನನ್ನ ಕಂದನ ಗೋಳನ್ನು ನಾನು ಕೇಳಲಾರನೆ. ನನ್ನನ್ನು ಆಗಲಿ ಹೋಗುತ್ತಿರುವ ನನ್ನ ಕಂದನನ್ನು ಯಾವ ರೀತಿಯಾಗಿ ನಾನು ಕಳಿಸಲಿ? ಕಳಿಸಮ್ಮ ಬೇಗ, ಕೆಲಸ ಇರೋದು ನಮ್ಮ ಮನೇಲಿ. ಮಗು ಬಾ ಬಾರಮ್ಮ, ಅವರ ಮನೆಗೆ ಹೋಗುವೆ ಮಗನೇ. ಹೋಯ್ತಾನೆ, ಅವ್ನ ಬದಲು ನಾನೇ ಹೋಯ್ತೀನಿ. ಬಾ ಅಮ್ಮ ಏನಾಯ್ತದೆ? ವಿಧಿ ಬರದ ಅಪರಾಧವ, ಅಮ್ಮ ವಿಧಿ ಬರದ ಅಪರಾಧವ, ಅಮ್ಮ ತಪ್ಪಿಸಲು ಆಶಿಯರಿಂದ ಅಸಾಧ್ಯವಮ್ಮ ತಾಯಿ. ಅಮ್ಮ 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 ಆ ಬ್ರಹ್ಮನು ಈ ನನ್ನ ಹಣೆಯಲ್ಲಿ ಕತ್ತೆ ಕಾದನ್ನು ಬರೆದಿದ್ದರೆ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ತಾಯಿ. ಆಗಲಿ ಮಗನೇ. ಕುಮಾರ, ಕರ್ಕೊಂಡು ಒಂದೆರಡು ವಚನಗಳನ್ನು ಕೇಳಿವೆ ಮಗನೇ. ಕುಮಾರ, ಕಳ್ಳತನವನ್ನು ಮಾಡಬೇಡ, ಸುಳ್ಳು ಮಾತುಗಳನ್ನು ಹೇಳಬೇಡ, ಅನ್ನ ಹಾಕಿದ ಪುಣ್ಯಾತ್ಮರಿಗೆ ಅನ್ಯಾಯ ಮಾಡಬೇಡ ಮಗನೇ. ಹೀಗೆ ಬದುಕಿದವರಿಗೆ ಪರಮಾತ್ಮನ ಒಳಿತನ್ನೇ ಉಂಟು ಮಾಡುವನು. ಹೋಗು ಕಂದ, ಹೋಗು, ಆ ಪುಣ್ಯಾತ್ಮರು ಕೋಪಿಸಿಕೊಳ್ಳುವರು. ಹೋಗು ಮಗನೇ. ಲಕ್ಷ್ಮೀಕಾಂತ, ಕಂದ, ಸ್ನಾನ ಮಾಡಿಸ್ಕೊಂಡು ಕುಮಾರ, ಬಾರಮ್ಮ, ಬಾ ಬಾರಮ್ಮ. ಮಡಿವಾಳ ರಾಮನೆಗೆ ಹೋಗುವೆ, ಅಮ್ಮ ಕತ್ತೆಯ ಕಾಲನ್ನು ಕಟ್ಟುವೆ, ಅಮ್ಮ ಹೇಳಿದ ಕೆಲಸ ಮಾಡುವೆ, ಅಮ್ಮ ಕಣ್ಣೀರು ಹಾಕದೆ ಕಳಿಸಮ್ಮ, ಅಮ್ಮ ಕಣ್ಣೀರು ಹಾಕದೆ ಕಳಿಸಮ್ಮ, ಅಮ್ಮ ರಾಮನೆಗೆ ಹೋಗುವೆ, ಅಮ್ಮ ಕತ್ತೆಯ ಕಾಲನ್ನು ಕಟ್ಟುವೆ, ಅಮ್ಮ ಹೇಳಿದ ಕೆಲಸ ಮಾಡುವೆ, ಅಮ್ಮ ಕಣ್ಣೀರು ಹಾಕದೆ ಕಳಿಸಮ್ಮ, ಅಮ್ಮ ಕಣ್ಣೀರು ಹಾಕದೆ ಕಳಿಸಮ್ಮ. ಅಮ್ಮ ನಾನಿಂದು ಹೋಗಿ ಬರುವೆನು ತಾಯಿ. ಬಾರಮ್ಮ, ಬಾರಮ್ಮ. ನೀನು ಹೋಗಿ
ಹೋಗಿ ಬರುವರಾಗು ಮಗನೇ. ಅಮ್ಮ ನಾನಿಂದ ಹೋಗಿ ಬರೋನು ತಾಯಿ. ಬಾರಮ್ಮ. ಅಮ್ಮ ಕಳಿಸ್ತೀಯ ಕಳ್ಸಲ್ವಮ್ಮ? ಆಗಲಿ ಮಗನೇ. ಬಾರಮ್ಮ. ಅಮ್ಮ ನಾನಿಂದ ಹೋಗಿ ಬರೋನು ತಾಯಿ. ಬಾರಮ್ಮ. ಅಯ್ಯೋ ಅಮ್ಮ ನಾನಿಂದ ಹೋಗಿ ಬರೋನು ತಾಯಿ. ಬಾರಮ್ಮ. ಏಯ್ ಹೈ ವಾ ಸುಮ್ನೆ ಅವಾಗಿಂದ ಹೋಗ್ತಾವನೆ. ಬಾರಮ್ಮ. ನಮ್ಮ ಅಪ್ಪ ಇದ್ದಾನೆ ಅಲ್ಲಿ ರೂಮಲ್ಲಿ ಸೇರ್ಕೊಂಡವನೆ. ನಮ್ ಕಷ್ಟ ನಮಗ್ ಗೊತ್ತು. ಕಂದನನ್ನು ಮಾರಿ ಜೀವಿಸುವ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಅಯ್ಯೋ ಮಾನವನಾಗಿ ಜನಿಸಿರುವವರು ಯಾರಾದರೂ ಸಹಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಹೋಗದಿದ್ದರು ಸರಿ. ದೇವಾ ದೇವಾ ಹೋಗದಿದ್ದರು ಸರಿ, ಹೋಗದಿದ್ದರು ಸರಿ. ಹೋಗದಿದ್ದರು ಸರಿ, ಹೋಗದಿದ್ದರು ಸರಿ. ತಂದೆ ಪರಮಾತ್ಮ, ನನ್ನನ್ನೇಕೆ ಈ ರೀತಿಯಾಗಿ ಪರೀಕ್ಷಿಸುತ್ತಿರುವೆ? ಕಾಡಿನಲ್ಲಿ ಗಂಡನನ್ನು ಕಳೆದುಕೊಂಡೆನು, ಪರರ ಮನೆಗೆ ನನ್ನ ಕುಮಾರನನ್ನು ಮಾರಿದೆನು. ನಾನಿನ್ನೇಕೆ ಬದುಕಬೇಕು? ಏಕೆ ಬದುಕಬೇಕು? ಅರಿತವರ ಮಾಯೆಯ ಸ್ವಾಮಿ. ಮಗ ನೋಡು, ಎಲ್ಲಾರ ಮೇಯಿಸ್ಕೊಬ ಕತ್ತೆಯ. ಆ ರಾಮ್ ಶಾಸ್ತ್ರಿ ತೋಟಕ್ಕೆ ಮಾತ್ರ ಬಿಡ್ಬೇಡ. ಅವ್ರಿಗೂ ನಮಗೂ ಮೊದ್ಲೇ ಆಯ್ಕಿಲ್ಲ. ಈ ಗಂಟು ಈ ಕೋಲು ಹುಡುಗರಾಗಿ ಜೋಪಾನ ಮೇಯಿಸ್ಕೊಬಪ್ಪ. ನಿಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಆ ಪರಮಾತ್ಮ ಶನಿದೇವ, ಈ ನನ್ನ ಹಣೆಯಲ್ಲಿ ಕತ್ತೆ ಕಾಯದನ್ನು ಬರದೆ ತಂದೆ. ಇದೆಲ್ಲ ನಿಮ್ಮ ಕೃಪೆ ಇದ್ದಂತಾಗಲಿ. ನಿಮ್ಮ ಜ್ಞಾನವನ್ನು ಮಾಡುತ್ತಾ ಈ ಕತ್ತೆಗಳನ್ನು ಮೇಯಿಸಿಕೊಂಡು ಹೋಗುವನು. ಕಾಪಾಡು ತಂದೆ, ಕಾಪಾಡು. ಕತ್ತೆ ಕಾಯ್ದು ಬಟ್ಟೆ ಒಗೆವೆ ಶನಿದೇವ. ಆ ಪರಮಾತ್ಮ ಕತ್ತೆ ಕಾಯ್ದು ಬಟ್ಟೆ ಒಗೆವೆ ಶನಿದೇವ. ನಿಷ್ಠೆಯಿಂದ ಹೊಟ್ಟೆ ಒಗೆವೆ ಶನಿದೇವ. ಆ ಪರಮಾತ್ಮ ಎಷ್ಟು ಕಷ್ಟ ಕೊಟ್ಟೆ ನಮಗೆ ಶನಿದೇವ. ಆ ಪರಮಾತ್ಮ ಎಷ್ಟು ಕಷ್ಟ ಕೊಟ್ಟೆ ನಮಗೆ ಶನಿದೇವ. ಬಂದು ಬಾರ ಆಯ್ತೆ ನಿಮಗೆ ಶನಿದೇವ. ತಂದೆ ಯಾರೋ ತಾಯಿ ಯಾರೋ ಶನಿದೇವ. ಆ ಪರಮಾತ್ಮ ತಂದೆ ಯಾರೋ ತಾಯಿ ಯಾರೋ
ಪರಮಾತ್ಮ ಶನಿದೇವ, ಈ ನನ್ನ ಆಣೆಯಲ್ಲಿ ಕತ್ತೆ ಕಾಯ್ದನ್ನು ಬರೆದೇ ತಂದೆ. ಇದೆಲ್ಲ ನಿಮ್ಮ ಕೃಪೆದಂತಾಗಲಿ. ನಿಮ್ಮ ಅಜ್ಞಾನವನ್ನು ಮಾಡುತ್ತಾ ಈ ಕತ್ತೆಗಳನ್ನು ಮೇಯಿಸಿಕೊಂಡು ಹೋಗುವೆನು. ಕಾಪಾಡು ತಂದೆ, ಕಾಪಾಡು. ಪರಮಾತ್ಮ, ನನಗಾದರೂ ಹಲದು ಸಾಕಷ್ಟು ಹಸಿವಿನ ಬಾಧೆಯು ಬಾಧಿಸುತ್ತಿರುವುದು. ಮುಂದೆ ಯಾವುದೋ ಒಂದು ಗ್ರಾಮವನ್ನು ಕಾಣುವಂತಿರುವುದು. ಆ ಗ್ರಾಮಕ್ಕೆ ಹೋಗಿ ಒಂದು ಇಡೀ ಅನ್ನವನ್ನು ಭಿಕ್ಷೆಯನ್ನಾಗಿ ಬೇಡಿಕೊಂಡು ಈ ನನ್ನ ಉದರದ ಬಾಧೆಯನ್ನು ನೀಗಿಸಿಕೊಳ್ಳುವೆನು. ಅಮ್ಮ ಹಸಿವೆ ತಾಯಿ ಹಸಿವೆ ಇಡೀ ಅನ್ನವ ನೀಡಿ ಪ್ರಾಣವ ಉಳಿಸಮ್ಮ. ಅಮ್ಮ ಪ್ರಾಣವ ಉಳಿಸಮ್ಮ. ಅಮ್ಮ ಹಲವರ ಮುಂದೆ ಅಂಗಲಾಚೆ, ಕೆಲವರ ಮುಂದೆ ಕೈ ಚಾಚೆ. ಅಮ್ಮ ಹಲವರ ಮುಂದೆ ಅಂಗಲಾಚೆ, ಕೆಲವರ ಮುಂದೆ ಕೈ ಚಾಚೆ. ತಿರಿದರು ಯಾರು ನೀಡಲೇ ಇಲ್ಲ. ಅಮ್ಮ ಭಿಕ್ಷೆ ನೀಡು. ತೆರೆದರು ಯಾರು ನೀಡಲೇ ಇಲ್ಲ. ಭಿಕ್ಷವ ನೀಡಮ್ಮ. ಅಮ್ಮ ಭಿಕ್ಷವ ನೀಡಮ್ಮ. ಅಮ್ಮ ಅಮ್ಮ ಅಮ್ಮ. ಈ ಗ್ರಾಮದಲ್ಲಿ ಎಷ್ಟೇ ಬೇಡಿದರೂ ಸಹ ಯಾರು ಭಿಕ್ಷೆಯನ್ನೇ ನೀಡುತ್ತಿಲ್ವಲ್ಲ. ಇದು ಅಲ್ಲಿ ಯಾವುದೋ ಒಂದು ಗುಡಿಸಲು ಕಾಣುವಂತಿರುವುದು. ಆ ಗುಡಿಸಲಲ್ಲಿ ಯಾರಾದರೂ ಇದ್ದರೆ ಅವರನ್ನು ಭಿಕ್ಷೆ ಬೇಡಿ ಈ ನನ್ನ ಹೊಟ್ಟೆ ಹಸಿವೆಯನ್ನು ನೀಗಿಸಿಕೊಳ್ಳುವೆನು. ಭವತ್ ಅಮ್ಮ ಭವತಿ ಭಿಕ್ಷಾಂದೇಯಿ, ಭವತಿ ಭಿಕ್ಷಾಂದೇಯಿ, ಭವತಿ ಭಿಕ್ಷಾಂದೇಯಿ, ಭವತಿ ಭಿಕ್ಷಾಂದೇಯಿ. ಅಮ್ಮ, ಯಾರಾದರೂ ಒಳಗಡೆ ಇದ್ದರೆ ಈ ಪರದೇಶಿಗೆ ಒಂದು ಇಡೀ ಅನ್ನವನ್ನು ನೀಡಿ ಪುಣ್ಯ ಕಟ್ಟಿಕೊಳ್ಳಿ ತಾಯಿ, ಪುಣ್ಯ ಕಟ್ಟಿಕೊಳ್ಳಿ. ಪಾಪ, ಯಾರೋ ಭಿಕ್ಷೆಯನ್ನು ಬಂದು ಯಾಚಿಸುತ್ತಿರುವರಲ್ಲ, ಏನು ಮಾಡಲಿ? ನನ್ನ ಪಾಲಿನ ಅನ್ನವು ಮಾತ್ರ ಉಳಿದಿರುವುದಲ್ಲವೇ? ಆಗಲಿ, ಅದನ್ನೇ ನೀಡುವೆನು. ಪುಣ್ಯಾತ್ಮರೇ, ಇದೋ ಸ್ವೀಕರಿಸುವರಾಗಿ. ಅಪ್ಪ ಪರಮಾತ್ಮ, ಯಾಕೋ 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 ಹಂಗ್ ಕಿರ್ಚ್ಕೊಂಡೆ. ಹಿಂಗ್ ಹಿಡ್ಕೊಂಡ ತಕ್ಷಣ ಅಮ್ಮ ಈ ಕಡೆ ತಿರುಗಿ ನೋಡ್ದಾಗ ಓಡೋಗ್ಬಿಟ್ಲು. ನೀನ್ ಕೂಗಿದ್ ನೋಡ್ಬಿಟ್ಟು ನಾನು ಎಲ್ಲೋ ಇದ್ದೆ ಕೇಳೋ, ಯಾರೋ ಬಂದ್ಬಿಟ್ರು ಅಂತ ಓಡ ಬಂದ್ಬಿಟ್ಟೆ. ನಾವು ಮನೇಲಿ ಮಡಿಕೊಂಡಿದ್ದಲ್ಲ, ನೀನು ಏಯ್ ಕೆಲ್ಸಕ್ಕೆ ಮಡಿಕೊಂಡಿದ್ದಲ್ಲ. ಹೇಳಪ್ಪ ಗರ್ಭ. ಅಯ್ಯಮ್ಮ ಊಟ ಕೊಟ್ಟಿದ್ದವಲ್ಲ. ಹೂನಪ್ಪ, ಊಟ ಕೊಟ್ಟಿದ್ದು. ಹೊಟ್ಟೆಸ್ಕೊಂಡು ಕೆಲಸ ಮಾಡತ್ತ ಊಟ ಎಲ್ಲ ಇವನು ಕೊಟ್ಟ ನೋಡಪ್ಪ. ಹೆಂಗವನೇ ತೂಕ ಹಾಕೊಂಡು 70 kg ಬರ್ತಾನೆ. ಏಯ್ 20 kg ಬತ್ತಲಿ ಇತ್ತಲ್ಲ, ಏನೋ ಹಸ್ಕೊಂಡಿದ್ದೇನೋ ಹಾಕಿರ್ಬೇಕು. ವಿಚಾರ ಯಾಕೆ ನಮ್ಮ ಮನೆಗೆ ಬಿಸಿಕ್ ಬಂದಿದ್ದೆ ನೀನು? ಇರೋ, ನಾನು ವಿಚಾರಿಸ್ತೀನಿ ಇರೋ. ಅಪ್ಪ, ಯಾರಪ್ಪ ನೀನು? ಸ್ವಾಮಿ, ನಾನೊಬ್ಬ ಪರದೇಶಿ ಸ್ವಾಮಿ. ಹಸಿವಿನ ಬಾಧೆಯನ್ನು ತಾಳದೆ ನಾನು ಭಿಕ್ಷೆಯನ್ನು ಬೇಡಿದೆನು ಸ್ವಾಮಿ. ಯಾಕಪ್ಪ, ಎಲ್ಲಾದ್ರೂ ಒಂದು ಕೆಲಸ ಮಾಡ್ಕೊಂಡಿದ್ರೆ ಹಸಿವಿನ ಬಾಧೆ ಆದ್ರೂ ತೀರ್ತಲ್ವೇನಪ್ಪ? ಸ್ವಾಮಿ, ನಿರ್ಗತಿಕನಾದ ನನ್ನನ್ನು ಯಾರು ತಾನೇ ನಂಬಿ ಕೆಲಸ ನೀಡುವರು ಸ್ವಾಮಿ? ಅಪ್ಪ ಸ್ವಾಮಿ, ಒಂದು ಕೆಲಸ ಮಾಡು. ಹೇಳಿ ಒಂದ ಇರೋ,
ಯಾಕೋ ತಳ್ಳ ಅಪ್ಪ ಸ್ವಾಮಿ, ನಮ್ಮ ತೋಟದಲ್ಲಿ ಕೆಲಸ ಐತೆ, ನೀನು ಒಪ್ಪೋದಾದ್ರೆ ಆ ಕೆಲಸ ನಿನಗೆ ಕೊಡ್ತೀನಿ. ಸ್ವಾಮಿ, ಕಷ್ಟ ಕಾಲದಲ್ಲಿ ಆದಂಥವರೇ ತಂದೆ ತಾಯಿಗಳೆಂದು ಭಾವಿಸುತ್ತಾ ನೀವು ಹೇಳಿದ ಕೆಲಸಗಳನ್ನು ನಾನು ಶಿರಸಾವಹಿಸಿ ಮಾಡುತ್ತೇನೆ ಸ್ವಾಮಿ. ಹಾಂ ಲೇ, ಆ ಯಪ್ಪನ ಕೆಲಸ ಕೊಟ್ಟರೆ ಮಾಡ್ತಾರಂತೆ ಕಣೋ. ಇವ್ ಕಳ್ನೋ ಚುಳ್ನೋ ಮನೆಯಾಳ್ನೋ ಮನ್ಗೆಟ್ಟವನೋ ಇವ್ ಕರ್ಕೊಂಬಂದ್ಬಿಟ್ಟು ಕೆಲ್ಸಕ್ಕೆ ಸೇರ್ಸ್ಕೊಂಡು ಸುಮ್ಮನೆ ನಮ್ಮ ಮನೆ ಹಾಳು ಮಾಡ್ಕೊಳಕಾಯ್ತದೆ ಹೆಂಗ್ ಕಾಣ್ತಾವ್ ನೋಡು. ಸಮಾಧಾನ ಮಾಡ್ಕೊ. ಈಗ ಒಂದು ಕೆಲಸ ಮಾಡು, ಆ ಯಪ್ಪನ್ನ ಕರ್ಕೊಂಡೋಗಿ ಕೆಲಸ ನಿಮ್ಸು. ಹೇಳಪ್ಪ. ಒಂದು ಆಕ್ಸೆಯೋ ಏನ? ಒಂದು ಬುಕ್ಲಮ್ಮ ಮಾಡಿಸು. ಬಿಕ್ಲ ಮಾಡಿಸ್ಬೇಕು. ನೋಡಿ ಹೆಂಗ್ ಕಾಣ್ತಾನ ನೋಡು. ನಾನೇನ್ ನೋಡ್ತಾನೆ. ಆಯ್ತು ಆಯ್ತು, ತಿನ್ನು. ಈಗ ಹೋಗ್ಬಿಟ್ಟು ಅಲ್ಲಿ ಬಿಕ್ಲಂ ಬರೆಯಕ್ಕೆ ಅದಲ್ಲ, ಅದು ಎತ್ಕೊಂಬೋಗ್ಬೇಕಂತೆ. ಹೋಗ್ಕಂದ ದಂಡ ಪಿಂಡ ಗುರುಗರೆ ಕೊಟ್ಟಿದ್ದ ಬುಕ್ಲಮ್ಮ ಕೊಟ್ಟಿದ್ದ. ಹಾಂ ಅಪ್ಪ, ಸ್ವಾಮಿ, ನನ್ನ ಮಗ ನಂಬಲ್ಲ, ಅದರಿಂದ ನಮ್ಮ ಇದರಲ್ಲಿ ಏನಾದ್ರು ಕಳ್ತನ ಆದರೆ ನೀನೇನೇನು ಮಾಡ್ತೀಯ ಅದನ್ನ ವಿವರವಾಗಿ ಬರೀಪ್ಪ. ಪೆನ್ನು ಕೊಡು, ಮಡಿಕೊಂಡು ಬರಿಯಪ್ಪ ಅಂತಾನೆ. ಆಯ್ತು, ಕೊಡ್ತೀನಿರೋ. ಸ್ವಾಮಿ, ಬರೀಪ್ಪ. ನಿಮ್ಮ ತೋಟದಲ್ಲಿ ಒಂದು ವೇಳೆ ಕಳ್ಳತನವಾದಲ್ಲಿ ಕಳ್ಳತನ ಮಾಡಿದವರನ್ನು ಹಿಡಿದು ಅವರ ಕೈಗಳನ್ನು ಕತ್ತರಿಸಿಕೊಡುವೆನು. ಇಲ್ಲವಾದಲ್ಲಿ ಅವರು ಸಿಗದಿದ್ದ ಪಕ್ಷದಲ್ಲಿ ಈ ನನ್ನ 2 ಕೈಗಳನ್ನೇ ನಿಮಗೆ ಕತ್ತರಿಸಿಕೊಡುವೆನು ಸ್ವಾಮಿ. ತೆಗೆದುಕೊಳ್ಳಿ ಸ್ವಾಮಿ. ಎಲ್ಲೆಲ್ಲೋ ಸಿಗಿಸ್ಕೊಂಡ್ಬಿಟ್ಟಿ ಅಂತ ನೋದೆ ಪೆನ್ನ. ಲವ್ ಸುಲೋಚನನ್ ಬೇರೆ ತರಲಿಲ್ಲ. ಎಲ್ಲೋಗಳವಳು? ಲೇ ಸುಲೋಚನಾ, ಹಾ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಒಂದು ಕೆಲಸ ಮಾಡಪ್ಪ. ಏನು? ನೀನು ಓದು. ಏನು? ಅವ್ರು ಏನೇನು ಬರ್ದವ್ರೆ ಅದನ್ನ ಏನು ನಂದಾಗ ಬಾಳೆಹಣ್ಣು ತಗೊಂಡಿದ್ಯಾ? ತಗೊಳ್ಳೋ, ತಿನ್ನೋ, ಹೇಳು. ಅಯ್ಯೋ ಗರ್ಭ. ಹಂಗೆ ತಗೊಂತಾನೆ. ನೀವು ಹೇಳಿಲ್ಲ, ಹಂಗೆ ತಗೊಂಡ್ಬಿಟ್ಟೆ. ಅವ್ರಿಗೆ ಮಾತ್ರ ಹೇಳ್ತೀಯ, ನನಗೆ ಮಾತ್ರ ಹೇಳದೇ ಆಗೋಯ್ತು. ರಾಮಾಚಾರ್ಯ ಯಪ್ಪ ತೋಟದಲ್ಲಿ ಯಪ್ಪ ನಾನು ಆಳಾಗಿ ಯಪ್ಪ ಇರುತ್ತೇನೆ ಎಂದು ಯಪ್ಪ ಬರೆದು ಕೊಡುತ್ತಿದ್ದೇನೆ ಯಪ್ಪ. ಯಾರಾದರೂ ಯಪ್ಪ ಯಪ್ಪ ಯಾರಾದರೂ ಕಳವು ಮಾಡಿದ ಪಕ್ಷದಲ್ಲಿ ಯಪ್ಪ ಅವರನ್ನು ಕೈಗಳನ್ನು ಕಡಿದು ಯಪ್ಪ ಕಡಿದು ಕೊಡುತ್ತೇನೆ ಯಪ್ಪ. ಯಾಕೋ ಮುಂದಕ್ಕೆ ಬೇರೆ ಬರ್ದವನೆ ಕಣ ಯಪ್ಪ. ಮುಂದಕ್ಕೆ ಹೋದು ಅವರು ಸಿಕ್ಕದ ಹೋದ ಪಕ್ಷದಲ್ಲಿ ಯಪ್ಪ. ಯಪ್ಪ ಹೇಳು. ನನ್ನೆರಡು ಕತ್ತಿಸ್ತಾನಂತೆ ಯಪ್ಪ. ನಂದೆರಡು ಕತ್ತಿಸ್ತಾನಂತೆ ಯಪ್ಪ ಕೈನ. ಯಪ್ಪ ಇದನ್ನ ಬಗ್ಗೆ ಅವ್ರಿಗೆ ಇರೋ ಬಾಯಿ ಕಡೆಗೆ. ಅಯ್ಯ ನಂದೆರಡು ಕತ್ತಿಸ್ತಾನಂತೆ ಯಪ್ಪ. ನಿಂದಲ್ಲ ಕಣೋ, ಅವ್ರ ಕೈನ ಕತ್ತಿಸ್ಕೊಡ್ತೀನಿ ಅಂತ ಹೇಳೋನು ಕಣೋ ನಮ್ಮ ಅಪ್ಪನೇ. ಈಗ ಅಪ್ಪ ಎಲ್ಲ ಸರಿಯಾಗಿ ಬರ್ದವ್ರಿನ ಬಿಕ್ಲಂ ಬೇರೆ ಹಾಕ್ಸ್ಬೇಕು. ಅಪ್ಪ ನಿನ್ನ ಸಹಿನ ಮಾಡಪ್ಪ, ತಗೋ. ಇಲ್ಲ ಅಂದ್ರೆ ನನ್ನ ಪ್ರಾಣ ತಿಂದು ಬಿಡ್ತದೆ. ಇದು ಮಾಡಿರುವನು ಸ್ವಾಮಿ. ಹೌದು, ತಗೋ. ಇಲ್ಲ ನೀನೇ ತಗೊಂಡು ನಾನು ತೋಟ ತೋರ್ಸ್ಕೊಬತ್ತೀನಿ. ಈಗ ಒಂದು ಕೆಲಸ ಮಾಡು, ಆ ಅಪ್ಪನ ಕರ್ಕೊಂಡು ತೋಟನೆಲ್ಲ ತೋರಿಸ್ಕೊಂಡು ಗುಂಡಿ ಎಲ್ಲೆಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲ ತೋರಿಸ್ಕೊಂಡು ಇದು ಮಾಡ್ಕೊಂಬ. ಅಧಿಕ ಪ್ರಸಂಗತನ ಮಾಡದೆ ಎಷ್ಟು ಕೈದೆ ಬೆಳಿಗ್ಗೆಗೆ. ಅಪ್ಪ ಇದೆಲ್ಲ ತೋಟ ಇದೆಲ್ಲ ನೋಡ್ಕೋ. ಬಾಳೆಹಣ್ಣೆಲ್ಲ ಹುಷಾರಾಗಿ ನೋಡ್ಕೋ ಬಲ್ಲ. ಆಗಲೇ ಸ್ವಾಮಿ. ಕೈ ಪಾಪಿಯಾದ ಸತ್ಯ ಹೊರತನೆ ಈ ಕೈಗಳಲ್ಲಿ ವಜ್ರ ವೈಡೂರ್ಯಗಳನ್ನು ದಾನ ಮಾಡಿ ರಾಜ್ಯವನ್ನು ಆಳುತ್ತಿದ್ದ ಕೈಗಳಿಂದ ಇಂದು ಈ 6 ಗುದ್ದಲಿಗಳನ್ನು ಹಿಡಿದು ಇಲ್ಲಿ ಕೆಲಸವನ್ನು ಮಾಡುವಂತಾಯಿತೆ. ಮಣ್ಣನ್ನು ಅಗೆಸಿದ್ರೆ ಹದವಾಗಿ ಪಾತಿಯ ಮಾಡುವೆನಾ.
ಹದವಾಗಿ ನೀರನ್ನು ಕಟ್ಟುವೆನಾ. ಪರಮಾತ್ಮ ಸುತ್ತಲಿ ಹಿಡಿಯುವೆ ಮಣ್ಣನ್ನು ಅಗೆಯುವೆ ಹದವಾಗಿ ನೀರನ್ನು ಕಟ್ಟುವೆನಾ. ಹದವಾಗಿ ಪಾತೀಯ ಮಾಡುವೆನಾ. ಪರಮಾತ್ಮ ನನಗಾದರೂ ಕೆಲಸವನ್ನು ಮಾಡಿ ಆಯಾಸವಾದಂತಾಗಿರುವುದು. ಇಲ್ಲಿ ಸ್ವಲ್ಪ ಹೊತ್ತು ಸುಮಲಗೆ ನಿದ್ರಿಸಿ ಆನಂತರ ನನ್ನ ಕೆಲಸವನ್ನು ಮಾಡುವೆನು ಸ್ವಾಮಿ. ಒದಗಿದ್ದು ಸಮಯವೋ ಒದಗಿದ್ದು ಸಮಯವೋ ಅರುಣದಿಂದಲೇ ಅಸತ್ಯಕ್ಕೆ ಗುರಿ ಮಾಡುವೆನು ಈ ಕ್ಷಣದ ಅಪರಾಧವೆನಿಸಿದ ನರದ ಮನ ಅಪರಾಧವೆನಿಸಿದ ನರದ ಮನ ಅಗಾಧವಾದ ಕಷ್ಟಕ್ಕೆ ಗುರಿ ಮಾಡುವೆನು ಈ ಕ್ಷಣದ ನಾನು ಯಾರಿಗೂ ಕಷ್ಟವನ್ನು ಕೊಟ್ಟಂತಾಗಲಿಲ್ಲವಲ್ಲ. ಯಾರು ದಾರಿ ಮಾಡಲಿ ಚಂದ್ರಾಜಯಾದರು ರಾಮಶಾಸ್ತ್ರಿಯವರ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಸುಖದಿಂದ ಇರುವಳು. ಏನು ದಾರಿ ಮಾಡಲಿ ಸತ್ಯರತನಾದರು ರೋಮಶಾಸ್ತ್ರಿಯ ತೋಟದಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಸುಖದಿಂದ ಇರುವನು. ಏನು ದಾರಿ ಮಾಡಲಿ ಏನು ದಾರಿ ಮಾಡಲಿ ಹೇಳಿ. ಈಗ ನನಗೆ ಗೋಚರವಾಯಿತು ರೋಮಶಾಸ್ತ್ರಿಯ ತೋಟದ ಪಕ್ಕದಲ್ಲಿ ಚಂದ್ರಬಾಲಕನಾದರೂ ಕತ್ತೆಗಳನ್ನು ಮೇಯಿಸುತ್ತಿರುವನು. ಏನು ದಾರಿ ಮಾಡಲಿ ಇರಲಿ. ನಾನೇ ಒಬ್ಬ ಬ್ರಾಹ್ಮಣರ ವೇಷವನ್ನು ಧರಿಸಿಕೊಂಡು ಹೋಗಿ ಕುಡಿಯಲು ನೀರನ್ನು ಕೇಳಿ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತೇನೆ. ಸತ್ಯರ್ಥ ಪ್ರತಾಪನು ಮದಾನನಾಗಿ ಮೆರೆದವನ ಮನವು ಮುರುವೆ ನೀಕ್ಷಣ ಮದಾನನಾಗಿ ಮೆರೆದವನ ಮನವು ಮುರುವೆ ನೀಕ್ಷಣ ಮನವು ಮುರುವೆ ನೀಕ್ಷಣ ಮನವು ಮುರುವೆ ನೀಕ್ಷಣ ಆದರಿವನು ಮದನನ್ನು ದುರುಳಾದ ಮನ ಗೆಲ್ಲುವೆ ಆದರಿವನು ಮದನನ್ನು ದುರುಳಾದ ಮನ ಗೆಲ್ಲುವೆ ನರೋದರ ಹೊರಬಿಡಿದು ನರೋದ ಮನ ಗೆಲ್ಲುವೆ ನರೋದ ಮನ ಗೆಲ್ಲುವೆ ನರೋದ ಮನ ಗೆಲ್ಲುವೆ 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 ಆಹೋ ತಾಳಲಾರೆನು ದಾಹವ ಕಾಣೆನು ನಾನು ತಾಳಲಾರೆನು ದಾಹವ ಮಗುವೇ ಏಸಕೋಸವ ತಿರುಗಿ ಬಳಲಿ ಬಂದೆನು ನಾನು ದೇಶಕೋಸವ ತಿರುಗಿ
ಬಳಲಿ ಬಂದನು ನಾನು ತಾಳಲಾರೆನು ದಾಹವ ಕಾಣೆನು ನಾನು ತಾಳಲಾರೆನು ದಾಹವ ಮಗುವೇ ಅಪ್ಪ ಮಗು ಇಲ್ಲಿ ಬಾ. ಬಂದಿರುವೆನು ತಾತ. ಅಪ್ಪ ಮಗು, ನಾನಾದರೂ ದೇಶ ಕೋಸಾದಿಗಳನ್ನು ಸುತ್ತಿಕೊಂಡು ಬಳಲಿ ಬಾಯಾರಿಕೆಯಾಗಿ ಬಂದಿರುವೆನು ಮಗು. ಅಪ್ಪ ಮಗು, ಎಲ್ಲಿಯಾದರೂ ಕುಡಿಯಲು ಜಲವನ್ನು ತೋರಿಸಿ ಪುಣ್ಯವನ್ನು ಕಟ್ಟಿಕೋ ಮಗು. ತಾತ, ಅಪ್ಪ ಮಗು, ಅಲ್ಲಿ ನೋಡಿ ರಾಮ ಶಾಸ್ತ್ರೀಯ ತೋಟವಿರುವುದು. ತೋಟದಲ್ಲಿ ಒಂದು ಬಾವಿ ಇರುವುದು. ನೀವು ಹೋಗಿ ಜಲಪಾನ ಮಾಡಿ ಬನ್ನಿ ತಾತ. ಅಪ್ಪ ಮಗು, ಆ ತೋಟಕ್ಕೆ ಹೋಗಲು ನನಗೆ ದಾರಿಯು ಕಾಣುವುದಿಲ್ಲ. ನನ್ನ 2 ಕಣ್ಣುಗಳು ಸಹ ಕಾಣುವುದಿಲ್ಲ. ಅಪ್ಪ ಮಗು, ನೀನು ಬಂದು ಜಲವನ್ನು ತೋರಿಸು ಮಗು. ತಾತ, ನಾನು ನಿಮ್ಮ ಜೊತೆಯಲ್ಲಿ ಬಂದರೆ, ನಮ್ಮ ಕತ್ತೆಗಳು ಎಲ್ಲಾದರೂ ಹೋದರೆ ನಮ್ಮ ದಣಿಗಳು ನನ್ನನ್ನು ಹೊಡೆಯುವರು ತಾತ. ಅಪ್ಪ ಮಗು, ನಿನ್ನ ಕತ್ತೆಗಳು ಎಲ್ಲಿಯೂ ಹೋಗುವುದಿಲ್ಲ. ನಿನ್ನ ದಣಿಗಳು ಏನು ಮಾಡದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ಬಂದು ಜಲವನ್ನು ತೋರಿಸು ಮಗು. ನಿಮ್ಮ ಇಷ್ಟದಂತೆ ಆಗಲಿ ತಾತ. ತಾತ, ಅಪ್ಪ ಮಗು, ಇಲ್ಲಿ ನೋಡಿ ಬಾವಿ ಇರುವುದು. ಬಾವಿಯ ತುಂಬಾ ನೀರು ಹೇರಳವಾಗಿದೆ. ನೀವು ಹೋಗಿ ಜಲಪಾನ ಮಾಡಿ ಬನ್ನಿ ತಾತ. ಅಪ್ಪ ಮಗು, ನಾನು ಹೇಳಿದು ಜಲಪಾನ ಮಾಡಿಕೊಂಡು ಬರುವವರೆಗೂ ಈ ದಡದ ಮೇಲೆ ಕುಳಿತುಕೋ ಮಗು. ನಿಮ್ಮ ಇಷ್ಟದಂತೆ ಆಗಲಿ ತಾತ. ಅಪ್ಪ ಮಗು, ನಾನು ಜಲಪಾನವನ್ನು ಮಾಡಿ ನನ್ನ ದಾಹವನ್ನು ತೀರಿಸಿಕೊಂಡೆನು ಮಗು. ಅಪ್ಪ ಮಗು, ಇಲ್ಲಿ ಬಾ. ಮುಂದಿರುವೆನು ತಾತ. ಅಪ್ಪ ಮಗು, ಅಲ್ಲಿ ನೋಡು, ಒಂದು ಬಾಳೆಯ ಮರವಿರುವುದು. ಆ ಬಾಳೆಯ ಮರದಲ್ಲಿ 2 ಚಿಪ್ಪು ಬಾಳೆಹಣ್ಣು ಹಣ್ಣಾಗಿ ಶೋಧಿಸುತ್ತಿರುವುದು. ಅಪ್ಪ ಮಗು, ನನಗಾದರೂ ಬಹಳ ಹಸಿವಾಗುತ್ತಿರುವುದು ಮಗು. ಆ ಕೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣನ್ನು ಕಿತ್ತುಕೊಂಡು ಬಾ. ನಿನಗೊಂದು ಚಿಪ್ಪಾಗುವುದು, ನನಗೊಂದು ಚಿಪ್ಪಾಗುವುದು ಮಗು. ಪೂಜ್ಯರೇ, ಪರಮ ಜ್ಞಾನಿಗಳಾದ ನೀವು ಅರಿಯದ ಬಾಲಕನಿಗೆ ಕಳ್ಳತನ ಮಾಡು ಎಂದು ಹೇಳುತ್ತಿರುವಿರಾ? ನಾನೆಂದಿಗೂ ಕಳ್ಳತನ ಮಾಡುವುದಿಲ್ಲ, ಸುಳ್ಳನ್ನು ಹೇಳುವುದಿಲ್ಲ, ಪರರ ಒಡೆಯನ್ನು ಮುಟ್ಟುವುದಿಲ್ಲ. ನಮ್ಮ ತಾಯಿ ಕೊಟ್ಟ ಮಾತಿಗೆ ನಾನು ಎಂದಿಗೂ ತಪ್ಪುವುದಿಲ್ಲ. ನಿಮಗೆ ಬೇಕಾದರೆ ನೀವೇ ಕಿತ್ತುಕೊಂಡು ತಿನ್ನಿ. ನಾನು ನನ್ನ ಕತ್ತೆ ಬಳಿಗೆ ಹೋಗುವೆನು. ಈ ಚತುರ ಬಾಲಕರಾದರೂ ನನಗೆ ಉಪದೇಶವನ್ನೇ ಮಾಡುತ್ತಿರುವನಲ್ಲ, ಯಾರು ತಾನೇ ಮಾಡಲಿ? ನಾನೇ ನನ್ನ ಮಾಯಾ ಪ್ರಭಾವದಿಂದ 2 ಚಿಪ್ಪು ಬಾಳೆಹಣ್ಣನ್ನು ಕಿತ್ತುಕೊಂಡು ಆತನ ಕಮ್ಮಳಿಯಲ್ಲಿ ಬಚ್ಚಿಡುವಂತೆ ಮಾಡಿ ಆ ತೋಟದಲ್ಲಿರುವ ಗೌರವನ ಕೋಪಕ್ಕೆ ಪಾತ್ರನಾಗುವಂತೆ ಮಾಡುತ್ತೇನೆ. ಅದು ಅಲ್ಲದೆ ತಂದೆಯ ಕೈಯಿಂದಲೇ ಮಗನ ಕರಗಳನ್ನು ಕತ್ತರಿಸುವಂತೆ ಮಾಡುತ್ತೇನೆ. ಸತ್ಯರ್ಥ ಮಾಡ್ತಿರು. ಮದಾಂಧನಾಗಿ ಬೆಳೆದವನ ಮೊದಲು ಮುರಿವೆ ನೀಕ್ಷಣ. ಮದಾಂಧನಾಗಿ ಬೆಳೆದವನ ಮೊದಲು ಮುರಿವೆ ನೀಕ್ಷಣ. ಮೊದಲು ಮುರಿವೆ ನೀಕ್ಷಣ. ಮೊದಲು ಮುರಿವೆ ನೀಕ್ಷಣ. ಆದರಿವನು ಮದಾಂಧನು ಕುರುಳಾದವನ ಗೆಲ್ಲುವೆ. ಆದರಿವನು ಮದಾಂಧನು ಕುರುಳಾದವನ ಗೆಲ್ಲುವೆ. ನರಾದನರವರ ಬಿಡಿದು ನರಾದವನ ಗೆಲ್ಲುವೆ. ನರಾದವನ ಗೆಲ್ಲುವೆ. ನರಾದವನ ಗೆಲ್ಲುವೆ. ಗೆಲ್ಲುವೆ ಗೆಲ್ಲುವೆ ಗೆಲ್ಲುವೆ. ಪರಮಾತ್ಮ, ನಾನಾದರೂ ವಿಶ್ರಾಂತಿಯನ್ನು ತೆಗೆದುಕೊಂಡದ್ದಾಯಿತು. ಇನ್ನು ನಾನಿನ್ನು ನನ್ನ ಕೆಲಸದಲ್ಲಿ ಮಗ್ನನಾಗುವೆನು ಸ್ವಾಮಿ.
ಹಾ ಪರಮಾತ್ಮ, ಏನಿದು ಪರಮಾತ್ಮ, ಏನಿದು ನಿನ್ನ ಮಾಯೆ? ಹಾ ಬಾಳೆಯ ಕೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣುಗಳೇ ಮಾಯವಾಗಿದೆಯಲ್ಲ, ಏನು ಮಾಡಲಿ? ಕದ್ದವರು ಯಾರೆಂದು ಎಲ್ಲಿ ತಾನೇ ಹುಡುಕಲಿ ಪರಮಾತ್ಮ? ಇರಲಿ, ಒಂದು ವೇಳೆ ನಾನು ಹುಡುಕದಿದ್ದಲ್ಲಿ ಆ ಕಳ್ಳತನವು ನನ್ನದೇ ಆಗುವುದು. ಆದ್ದರಿಂದ ಯಾರಾದರೂ ಕದ್ದಿರಬಹುದು, ಕದ್ದಿರುವವನ್ನು ಹುಡುಕಿ ನೋಡುತ್ತೇನೆ. ಆ ತೋಟದಲ್ಲಿ ಯಾರೋ ಬಾಲಕನು ಕತ್ತೆಗಳನ್ನು ಮೇಯಿಸುತ್ತಿರುವನು. ಅವನನ್ನು ಕರೆದು ಸ್ವಲ್ಪ ವಿಚಾರಿಸುವೆನು. ಹೇ ಬಾಲಕನೇ, ಸ್ವಲ್ಪ ಬಾಯಿಲ್ಲಿ. ಬಂದಿರುವನು ಸ್ವಾಮಿ. ಮಗು, ಸ್ವಲ್ಪ ಹೊತ್ತಿಗೆ ಮುಂಚೆ ಈ ನಮ್ಮ ತೋಟಕ್ಕೆ ಯಾರಾದರೂ ಬಂದಿದ್ದರಾ ಮಗು? ಬಂದಿದ್ದರು ಸ್ವಾಮಿ. ಯಾರೋ ಬ್ರಾಹ್ಮಣರು ಬಂದು ಕುಡಿಯಲು ನೀರನ್ನು ಕೇಳಿದರು. ಆಗ ನಾನು ನಿಮ್ಮ ತೋಟದಲ್ಲಿರುವ ಬಾವಿಯನ್ನು ತೋರಿಸಿದನು ಸ್ವಾಮಿ. ಓಹೋ, ಸ್ವಲ್ಪ ವಿಚಾರವನ್ನು ತಿಳಿದಂತಾಯಿತು. ಇರಲಿ ಮಗು, ಅವರು ಬಾವಿಯಲ್ಲಿ ನೀರು ಕುಡಿದ ನಂತರ ನಿನ್ನ ಏನನ್ನು ಕೇಳಿದರು ಮಗು? ನೀರನ್ನು ಕುಡಿದ ಮೇಲೆ ಸ್ವಾಮಿ ಆ 2 ಚಿಪ್ಪು ಬಾಳೆಹಣ್ಣು ಕಿತ್ತುಕೊಡುವೆಂದು ಕೇಳಿದರು. ಆಗ ನಾನು ಕಳ್ಳತನ ಮಾಡುವುದಿಲ್ಲ, ಸುಳ್ಳನ್ನು ಹೇಳುವುದಿಲ್ಲ, ಪರರ ಒಡೆ ಮುಟ್ಟುವುದಿಲ್ಲ, ನಮ್ಮ ತಾಯಿ ಕೊಟ್ಟ ಮಾತಿಗೆ ನಾನು ಎಂದಿಗೂ ತಪ್ಪುವುದಿಲ್ಲ ಎಂದು ನನ್ನ ಕತ್ತೆ ಬಳಿಗೆ ಹೋದೆನು ಸ್ವಾಮಿ. ನನಗೆ ಇಷ್ಟು ಮಾತ್ರ ತಿಳಿಯಿತು ಸ್ವಾಮಿ. ಈ ಬಾಲಕನಾದರೂ ಪರಮಾತ್ಮ, ಈ ಬಾಲಕನಾದರೂ ಸತ್ಯವನ್ನೇ ಹೇಳುತ್ತಿರುವನಲ್ಲ. ಆದರೆ ಏನು ಮಾಡಲಿ? ಇವನನ್ನು ಬಿಟ್ಟರೆ ನನಗೆ ಬೇರೆ ಮಾರ್ಗವೇ ಇಲ್ಲ. ಮಗು, ಬಾಯಲ್ಲಿ ಈ ಕಂಬಳಿ ಯಾರದಪ್ಪ? ನನ್ನದೇ ಸ್ವಾಮಿ. ಹೇ ಬಾಲಕನೇ, ಬಾಳೆಹಣ್ಣುಗಳನ್ನು ಕದಿಯಲೆಲ್ಲ ಒಂದು ಸುಳ್ಳನ್ನು ಹೇಳುತ್ತಿರುವೆಯಾ? ಸ್ವಾಮಿ ಬಾಳೆಹಣ್ಣುಗಳನ್ನು ಕದ್ದವರು ಯಾರು? ಸ್ವಾಮಿ ನಾನಲ್ಲ. ಸತ್ಯವನ್ನು ಹೇಳು. ಸತ್ಯವನ್ನು ಹೇಳದಿದ್ದರೆ ನಮ್ಮ ದಣಿಗಳಿಗೆ ಕೊಟ್ಟಂತಹ ಮಾತಿನಂತೆ ನಿನ್ನ 2 ಹಸ್ತಗಳನ್ನು ಕತ್ತರಿಸಬೇಕಾಗಿರುವುದು. ನಿಜವನ್ನು ಹೇಳಲೆ ಪುಣ್ಯ ಬಾಲಕನೇ, ನಿಜವನ್ನು ಹೇಳಲೆ ಪುಣ್ಯ ಬಾಲಕನೇನೋ, ನಮ್ಮಯ ತೋಟದೆ ಪುಣ್ಯ ಬಾಲಕನೇ, ನಮ್ಮಯ ತೋಟದೆ ಅಣ್ಣನು ಕದ್ದು ನೀನು. ಪುಣ್ಯ ಬಾಲಕನೇ, ನಮ್ಮಯ ತೋಟದೆ ಅಣ್ಣನು ಕದ್ದು ನೀನು, ಸುಳ್ಳನು ಹೇಳುವೆ ಪುಣ್ಯ ಬಾಲಕ ನೀನು. ನಿಜವನ್ನು ಹೇಳು. ನಮ್ಮ ತೋಟದಲ್ಲಿ ಬಾಳೆಹಣ್ಣನ್ನು ಕದ್ದು ಕದಿಯಲಿಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವೆಯಾ? ಸ್ವಾಮಿ ಶಿವನ ಪಾದ ಚಾಚಿ ಹಾಗೆ ಕಲಿಯಲಿಲ್ಲ ಸ್ವಾಮಿಯೇ. ಸ್ವಾಮಿ ಶಿವನ ಪಾದ ಚಾಚಿಯಾಗಿ ಕದಿಯಲಿಲ್ಲ ಸ್ವಾಮಿಯೇ. ಪರಮಾತ್ಮ ಬ್ರಹ್ಮಣ್ಯಾರೋ ಬಂದಿದ್ಯಾರೋ, ಬ್ರಹ್ಮಣ್ಯಾರೋ ಬಂದಿದ್ಯಾರೋ, ಕುಡಿಯಲು ನೀರನ್ನು ಕೇಳಿದಾರೋ, ಶಿವನ ಪಾದ ಚಾಚಿಯಾಗಿ ಕದಿಯಲಿಲ್ಲ ಸ್ವಾಮಿಯೇ. ಸ್ವಾಮಿ 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 ಈ ನನ್ನ ಕಂಬಳಿಯಲ್ಲಿ ಬಾಳೆಹಣ್ಣು ಇರುವುದು ನೋಡಿದರೆ ಏನು ಹೇಳುವುದಕ್ಕೂ ನನ್ನ ನಾಲಿಗೆ ಕೂಡ ನಿಂತು ಹೋಗಿರುವುದು ಸ್ವಾಮಿ. ಶಿವನ ಪಾದ ಸಾಕ್ಷಿಯಾಗಿ ಈ ಬಾಳೆಹಣ್ಣನ್ನು ಕದಿಯಲಿಲ್ಲ ಸ್ವಾಮಿ, ಕದಿಯಲಿಲ್ಲ. ಓಹೋ, ನೀನು ಎಷ್ಟು ಹೇಳಿದರೂ ನಿಜವನ್ನು ಹೇಳುವುದಿಲ್ಲ. ಸ್ವಲ್ಪ ಇರು. ಇದು ನಮ್ಮ ದಣಿಗಳಿಗೆ ಕೊಟ್ಟಂತ ಮಾತಿನಂತೆ
ನಿನ್ನ ಕೈಗಳನ್ನು ಕತ್ತರಿಸಬೇಕಾಗಿರುವುದು. ಮೇಲೆ ನಿನ್ನ ಕೈಗಳನ್ನು ಇಡುವನಾಗು. ಇಟ್ಟಿರುವನು ಸ್ವಾಮಿ. ಹಾ ಪರಮಾತ್ಮ, ಖಡ್ಗವನ್ನು ಹಿಡಿದು ರಾಜ್ಯವನ್ನು ಆಳುತ್ತಾ ಪ್ರಜೆಗಳನ್ನು ಪರಿಪಾಲಿಸಬೇಕಾಗಿದ್ದ ಎಂದು ನಾನು ಅದೇ ಖಡ್ಗವನ್ನು ಹಿಡಿದು ಈ ಮುತ್ತು ಬಾಲಕನ ಕರಗಳನ್ನು ಕತ್ತರಿಸುವಂತೆ ಮಾಡುತ್ತಿರುವೆ ಪರಮಾತ್ಮ. ಏನು ಮಾಡಲಿ? ಕಡಿಯುವೆನು ಮುತ್ತು ಬಾಲಕನ ಕರಗಳ. ಪರಮಾತ್ಮ, ಕಡಿಯುವೆನು ಮುತ್ತು ಬಾಲಕನ ಕರಗಳ. ಹೇಗೆ ಕಡಿಯಲು ದೇವಾ? ದೇವಾ ದೇವಾ ಹಾ ಪರಮಾತ್ಮ, ಕಟ ಕಟ ನಿನಗರ್ಪಿತವಾಗಲಿ ದೇವಾ. ಹಾ ಪರಮಾತ್ಮ, ಕಟ ಕಟ ನಿನಗರ್ಪಿತವಾಗಲಿ ದೇವಾ. ನಿನಗರ್ಪಿತವಾಗಲಯ್ಯ ಲಕ್ಷ್ಮೀ ರಮಣ. ಹರಿ ಹರಿ ಕರಗಳ ಕಡಿದಾರೋ, ಗಾಯದ ಬಾಧೆಯ ಸಹಿಸಲಾರೆನೋ. ಅಯ್ಯೋ ಅಮ್ಮ, ಅಮ್ಮ ಬೇಗನೆ ಬಂದು ಮುಖವ ತೋರಿಸುತ್ತಾಯಿ. ಬೇಗನೆ ಬಂದು ಮುಖವ ತೋರಿಸುತ್ತಾಯೇ ಅಮ್ಮ. ಅಮ್ಮ ಅಮ್ಮ ಬೇಗನೆ ಬಂದು ಮುಖವ ತೋರಿಸುತ್ತಾಯೇ. ಬೇಗನೆ ಬಂದು ಮುಖವ ತೋರಿಸುತ್ತಾಯೇ ಅಮ್ಮ. ಅಮ್ಮ 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 ಬೇಗನೆ ಬಂದು ಮುಖವ ತೋರಿಸುತ್ತಾಯಿ. ತೋರಿಸು ಅಮ್ಮ. ನೀರು ಅಮ್ಮ, ನೀರು. ಈ ನನ್ನ ಕರಗಳಲ್ಲಿ ರಕ್ತ ಧಾರಾಕಾರವಾಗಿ ಹರಿಯುತ್ತಿರುವುದು ಅಮ್ಮ. ಅಮ್ಮ ಅಮ್ಮ ನೀರು ಅಮ್ಮ, ನೀರು. ಸರ್ ಬೇಗ ಬಂದು ರಚಿಸಯ್ಯ ಉರಿದ ಪತಾಳಲಾರೆ ಕಾಪಾಡೆಯ. ಅರರೆ ಕಾಪಾಡೆಯ. ಆ ಪರಮಾತ್ಮ
ಪಾಪಿಯಾದ ಸತ್ಯವ್ರತನೇ ರಾಜ್ಯಭಾರವನ್ನು ಮಾಡುತ್ತಾ ಪ್ರಜೆಗಳನ್ನು ಪರಿಪಾಲಿಸಬೇಕಾದ ನೀನು ಇಂದು ಈ ಮುದ್ದು ಬಾಲಕನ ಕರಗಳನ್ನು ಕತ್ತರಿಸಿ ಬಿಟ್ಟೆಯಾ? ಪರಮಾತ್ಮ, ಈ ಬಾಲಕನ ಕರಗಳನ್ನು ನೋಡಿದರೆ ಇವನು ಯಾವುದು ರಾಜವಂಶದ ಮಗುವಿನಂತೆ ತೋರುತ್ತಿರುವುದಲ್ಲ. ಏನು ಮಾಡಲಿ? ಈತನ ತಂದೆ ತಾಯಿಗಳೆಲ್ಲರೂ ಬಂದು ಕೇಳಿದರೆ ನಾನು ಅವರಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಲಿ? ಪರಮಾತ್ಮ, ಎಂತ ಕೆಲಸ ಮಾಡಿಸಿಬಿಟ್ಟೆ ಪರಮಾತ್ಮ. ಪರಮಾತ್ಮ,